ಶ್ರೀ ಗುರುಭ್ಯೋ ನಮಃ. ಮೂರ್ತ ಮಹೇಶ್ವರ ಉಜ್ವಲ ಭಾಸ್ಕರ ವಿಸ್ತಮ ಮರಣದ ವಂದ್ಯಂ ಒಂದೇ ವೇದ ಪ್ರನುಜ್ಯತ ದರ್ಶಿತ ಕಾಮ ಕಾಂಕ್ಷಣ ಬಂಧಂ ಸ್ವಾಮಿ ಗುರು ವಿವೇಕಾನಂದರು. ಓಂ ತತ್ಸತ್. ಮಂಗಳೂರು ವಿಶ್ವವಿದ್ಯಾನಿಲಯದ ಸ್ವಾಮಿ ವಿವೇಕಾನಂದ ಅಧ್ಯಯನ ಪೀಠ ಹಾಗೂ ರಾಮಕೃಷ್ಣ ಆಶ್ರಮ ಮಂಗಳೂರು ಇದರ ಜೊತೆಗೆ ಕೈ ಜೋಡಿಸಿಕೊಂಡಿರುವಂತಹ ಮೂಡಬಿದರೆಯ ಮಹಾವೀರ ಕಾಲೇಜು ಇದರ ಆಶ್ರಯದಲ್ಲಿ ನಡೀತಾ ಇರುವಂತಹ 43ನೇ ವಿವೇಕವಾಣಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರನ್ನ ಪ್ರೀತಿಯಿಂದ ನಮಸ್ಕರಿಸ್ತಾ, ಜಗತ್ತಿಗೆ ಶ್ರೇಷ್ಠ ಸಂದೇಶವನ್ನ ಸಾರಿದಂತಹ ಸನಾತನ ಪರಂಪರೆ ಸದಾ ಚಿರಂತನ ಅನ್ನುವಂತಹ, ಸದಾ ಕಾಲಕ್ಕೂ ಪ್ರಸ್ತುತ ಅನ್ನುವಂತಹ ಮಾತನ್ನ ಮತ್ತೆ ಮತ್ತೆ ನಮಗೆ ನೆನಪಿಸುವಂತೆ ಮಾಡುವಂತಹ ಅದಮ್ಯ ಚೇತನ ಸ್ವಾಮಿ ವಿವೇಕಾನಂದರನ್ನ ಮನಸ ಸ್ಮರಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಸಂಸ್ಥೆಯ ಗೆಳೆಯರೇ ಹಾಗೂ ಭಾರತದ ಯುವ ಮನಸ್ಸುಗಳೇ, ಭವಿಷ್ಯದ ಕನಸುಗಳೇ, ಸ್ವಾಮಿ ವಿವೇಕಾನಂದರ ಕುರಿತಾಗಿ ಮಾತಾಡುವುದಂದ್ರೆ ಅದು ಏನೋ ಒಂದು ಸಂಭ್ರಮ. ಸಂಯೋಜಕರು ಈ 43ನೇ ಸರಣಿ ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದರ ಬಗ್ಗೆ ತಾವು ಮಾತಾಡ್ತೀರಾ ಅಂತ ಕೇಳಿದಾಗ ಯಾವುದೇ ಮುಜುಗರ ಇಲ್ಲದೆ ನಿಸ್ಸಂದೇಹವಾಗಿ ಯಾವುದೇ ಕಾರ್ಯಕ್ರಮಗಳಿದ್ರೂ ಕೂಡ ಅದೆಲ್ಲವನ್ನ ಬದಿಗಿರಿಸಿ ಒಂದಿಷ್ಟು ನನ್ನ ಮನದ ಚಿಂತನೆಗಳನ್ನ ನಾನು ಬದುಕಿನಲ್ಲಿ ಅಳವಡಿಸಿಕೊಂಡಂತಹ ಒಂದು ಅದಮ್ಯ ಚೇತನದ ಸ್ಫೂರ್ತಿಯ ದಾರಿಯನ್ನು ಹಿಡಿದು ಮುಂದುವರಿತಾ ಇರುವಂತಹ ಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನ ಖಂಡಿತವಾಗಿ ಆಡುವುದು, ಜೊತೆಗೆ ನಿಮ್ಮ ಒಂದಿಷ್ಟು ಚಿಂತನೆಗಳನ್ನ ನಾವು ಕೂಡ ಪಡ್ಕೊಳ್ಳುವಂತಹ ದೃಷ್ಟಿಯಿಂದ ಯಾವುದೇ ವಿನಾಕಾರಣ ಹೇಳದೆ ತುಂಬಾ ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಜೋಡಿಸಿಕೊಂಡಿದ್ದೇನೆ. ಪ್ರಶ್ನೆ ಸಹಜವಾಗಿ ಕಾಡ್ತದೆ ಆತ್ಮೀಯರೇ, ಸ್ವಾಮಿ ವಿವೇಕಾನಂದರ ಬಗ್ಗೆ ಏನು ಮಾತಾಡುವುದಿದೆ? 43 ಸರಣಿ ಕಾರ್ಯಕ್ರಮಗಳಾಗಿದೆ. ಸ್ವಾಮಿ ವಿವೇಕಾನಂದರ ಬದುಕನ್ನ ನಾವೊಂದಿಷ್ಟು ಚರ್ಚೆಯ ರೂಪದಲ್ಲಿ ನೋಡುವುದಾದ್ರೆ, ಅವರು ಹಾಕಿಕೊಟ್ಟ ಮಾರ್ಗವನ್ನು ನೋಡ್ತಾ ಹೋಗುವುದಾದ್ರೆ, ಅಲ್ಲಿ ಏನಿದೆ ಅನ್ನುವುದಕ್ಕಿಂತ ಏನು ಇಲ್ಲ ಅನ್ನುವ ಪ್ರಶ್ನೆ ನಾವು ಉತ್ತರವನ್ನು ಕಂಡುಕೊಳ್ಳುವ ಪ್ರಯತ್ನವನ್ನ ಮಾಡಬೇಕಾಗುತ್ತದೆ. ಸ್ವಾಮಿ ವಿವೇಕಾನಂದರ ಬದುಕು ನಮಗೆ ಹಾಕಿಕೊಟ್ಟಂತಹ ದಾರಿ, ನಾವು ನಡೆಯಬೇಕಾದಂತಹ ಆ ಗುರಿ ಮುಟ್ಟಬೇಕಾದಕ್ಕೆ ಬೇಕಾದಂತಹ ಎಲ್ಲ ರೀತಿಯಾದಂತಹ ಮಾರ್ಗದರ್ಶನವನ್ನ ನೀಡಿದಂತಹ ಅದಮ್ಯ ಚೇತನದ ಬಗ್ಗೆ ಮಾತನಾಡುವಾಗ ಏನ್ ಮಾತಾಡಬೇಕು? ಸ್ವಾಮಿ ವಿವೇಕಾನಂದರ ಬದುಕು, ಯುವಜನತೆ, ಕಾವ್ಯಾಸಕ್ತಿ, ಹೀಗೆ ಮಾತಾಡ್ತಾ ಹೋದರೆ ಬಹಳಷ್ಟು ವಿಷಯಗಳಿದೆ. ಬಹುಶಃ ಅದೆಲ್ಲವನ್ನ ಕ್ರೋಢೀಕರಿಸಿ ಮಾತನಾಡುವುದಾದ್ರೆ ಇವತ್ತಿನ ದಿನಕ್ಕೆ ಯಾವ ವಿಷಯವನ್ನ ಆಯ್ಕೆ ಮಾಡಬೇಕು ಅಂದಾಗ ನನಗೆ ಕಂಡದ್ದು ಒಂದೇ, ಸ್ವಾಮಿ ವಿವೇಕಾನಂದ ಚಿರಂತನ ಸ್ಫೂರ್ತಿ. ಆ ಮಾತಾಡಿ ಚಿರಂತನ ಸ್ಫೂರ್ತಿ ಯಾಕೆ ಅದು ಚಿರಂತನ ಅಂದ್ರೆ, ಚಿರಂತನ ಅಂದ್ರೆ ಸದಾ ಜಾಗೃತವಾಗಿರುವಂತಹ, ಸದಾ ಚೈತನ್ಯವನ್ನ ಇಟ್ಟುಕೊಂಡಿರುವಂತಹ, ಸದಾ ಬೆಳಕನ್ನ ನೀಡಬಲ್ಲಂತಹ, ಸದಾ ಮಾರ್ಗದರ್ಶನವನ್ನ ಮಾಡಬಲ್ಲಂತಹ ಮತ್ತು ಯಾವತ್ತಿಗೂ ಸಾವಿಲ್ಲದಂತಹ ಒಂದು ಚೇತನ ಸ್ವರೂಪ. ಹಾಗಾಗಿಯೇ ಸ್ವಾಮಿ ವಿವೇಕಾನಂದರು ಚಿರಂತನ ಸ್ಫೂರ್ತಿ. ಯಾವ ಕಾಲಕ್ಕೂ ನೀವು ತೆಗೆದುಕೊಳ್ಳಿ, ಯಾರನ್ನ ಬಿಟ್ಟಿಲ್ಲ. ಕ್ರಾಂತಿಕಾರಿಗಳಿಂದ ಹಿಡಿದು, ವಿದ್ಯಾರ್ಥಿಗಳಿಂದ ಹಿಡಿದು, ದೀನದಲಿತರಿಂದ ಹಿಡಿದು, ಭಕ್ತರನ್ನ ಹಿಡಿದು ಎಲ್ಲರನ್ನ ಕೂಡ ಕಟ್ಟುವಂತ ಒಂದು ಚೇತನ ಅಂತ ಇದೆ, ಅದು ಸ್ವಾಮಿ ವಿವೇಕಾನಂದ. ಹಾಗಾಗಿ ಸನಾತನ ಪರಂಪರೆಯ ಶ್ರೇಷ್ಠತೆಯನ್ನ ಎತ್ತಿ ಸಾರಿದಂತಹ, ಬರದ ಖಂಡವನ್ನ ಇಡೀ ಜಗತ್ತಿಗೆ ಪರಿಚಯಿಸಿದಂತಹ ಆ ಶ್ರೇಷ್ಠ ವ್ಯಕ್ತಿತ್ವವಾದಂತಹ ಸ್ವಾಮಿ ವಿವೇಕಾನಂದರ ಸಂದೇಶಗಳು ಸದಾ ಪ್ರಸ್ತುತ. ಹಾಗಾಗಿಯೇ ಸ್ವಾಮಿ ವಿವೇಕಾನಂದ ಒಂದಿಷ್ಟು ಸ್ವಾಮಿ ವಿವೇಕಾನಂದರ ಬಗ್ಗೆ ನಾವು ಮಾತಾಡ್ತಾ ಹೋಗೋದಾದ್ರೆ, ಒಂದು ಅಸಾಮಾನ್ಯ ಬಾಲಕನಾಗಿ, ಪರಮೇಶ್ವರನ ಪರಮ ಭಕ್ತನಾಗಿ, ಕಾಳಿ ಮಾತೆಯ ಆರಾಧಕನಾಗಿ, ಗುರು ರಾಮಕೃಷ್ಣರಿಗೆ ಭಕ್ತಿ ಸುಧೆಯನ್ನ ಹರಿಸಿ ಸಮಾಜ ಸ್ಥಿತಿಗೆ ಕೊಂಡೊಯ್ದಂತಹ ಪರಿತ್ರಾಜಕ ಸ್ವಾಮಿ ವಿವೇಕಾನಂದ ಅಂತ ನಾವು ನೋಡ್ತೇವೆ. ನಾನೊಂದು ಮಾತನ್ನು ಇಲ್ಲಿ ಉಲ್ಲೇಖ ಮಾಡ್ತೇನೆ.
ಪುಸ್ತಕಗಳನ್ನ ಒಂದಿಷ್ಟು ಆ ಪುಸ್ತಕಗಳನ್ನ ತೆರೆದಿರುವಂತ ಪ್ರಯತ್ನ ಮಾಡಿದ್ದೀರಿ ಅಂತ ಅಂದ್ಕೊಳ್ತೇವೆ. ಪರಿವ್ರಾಜಕ ಸ್ವಾಮಿ ವಿವೇಕಾನಂದ ಅಂತ ನಾವು ಹೇಳ್ತೇವೆ. ಯಾಕೆ ಪರಿವ್ರಾಜಕ ಅಂತ ನಾವು ಹೇಳ್ತೇವೆ? ನಾವು ಬಹಳಷ್ಟು ಯೋಚನೆ ಮಾಡ್ಬೇಕು. ಈ ಎರಡು ಶಬ್ದಗಳು ಸದಾ ನಮ್ಮನ್ನ ಸ್ವಾಮಿ ವಿವೇಕಾನಂದರ ಬಗ್ಗೆ ಚಿಂತನೆಯನ್ನ ಮಾಡ್ತಾ ಇರುವಾಗ ಕಾಡುವಂತ ಎರಡು ಶಬ್ದಗಳು. ಅದಕ್ಕೆ ವ್ಯಾಖ್ಯಾನವನ್ನು ಕೊಡ್ತಾ ಹೋದ್ರೆ ನೀವು ಎಷ್ಟು ವ್ಯಾಖ್ಯಾನವನ್ನ ಕೊಡಬಹುದು. ಒಂದು ಚಿರಂತನ ಸ್ಫೂರ್ತಿಯಾದ್ರೆ ಇನ್ನೊಂದು ಪರಿವ್ರಾಜಕ. ಪರಿವ್ರಾಜಕ ಅಂದ್ರೆ ಏನು? ಪರಿವ್ರಾಜಕ ಅಂದ್ರೆ ಅದು ಜಡವಲ್ಲದ್ದು, ಸದಾ ಚಲಿಸುವಂತದ್ದು, ನಿರಂತರವಾಗಿರುವಂತದ್ದು. ಸ್ವಾಮಿ ವಿವೇಕಾನಂದ ತಮ್ಮ ಬದುಕಿನಲ್ಲಿ ತಾವು ಕಳೆದಂತ ಅಮೂಲ್ಯವಾದಂತಹ 39 ವರ್ಷಗಳ ಜೀವನದಲ್ಲಿ ಸರಿಸುಮಾರು ಅವರ ಜೀವನದ ಹೆಚ್ಚಿನ ಅವಧಿಯಲ್ಲಿ ಅವರು ಪರಿವ್ರಾಜಕರಾಗಿದ್ದರು. ಹಾಗಾಗಿ ನಾವು ಸಾಮಾನ್ಯವಾಗಿ ಎಲ್ಲಿ ಪರಿವ್ರಾಜಕ ಅಂತ ಹೇಳೋದಿಲ್ಲ. ಪರಿವ್ರಾಜಕ ಯಾಕೆ ಅಂತ ಹೇಳಿದ್ರೆ ಯಾವುದೇ ಅಡೆ ತಡೆ ಇಲ್ಲದೆ ನಿರಂತರವಾಗಿ ಚಲಿಸುತ್ತಿದ್ದರು. ಯಾಕೆ ಅಂದ್ರೆ ಜಡವಾದದ್ದು ಯಾವತ್ತೂ ಜೀವಂತ ಅಲ್ಲ ಅಂತ ಸ್ವಾಮಿ ಹೇಳ್ತಾರೆ. ಜಡವಾದದ್ದು ಜೀವಂತ ಅಲ್ಲ. ಯಾವುದು ಜಡ ಅದು ವಿಜ್ಞಾನವನ್ನೇ ಬೇಕಾದ್ರೆ ನೀವು ತಗೊಳ್ಳಿ. ಜಡವಾದದ್ದು ಜೀವಂತವಾಗಿರುವುದಿಲ್ಲ. ಅಲ್ಲಿ ಒಂದು ಯಾವುದೇ ರೀತಿಯಾದಂತಹ ಬೆಳಕು ಇಲ್ಲ, ಯಾವುದೇ ರೀತಿಯಾದಂತಹ ಬದುಕು ಇಲ್ಲ, ಯಾವುದೇ ರೀತಿಯಾದಂತಹ ಬೆಳವಣಿಗೆ ಇಲ್ಲ, ಯಾವುದೇ ರೀತಿಯಾದಂತಹ ಅವಕಾಶಗಳು ಇಲ್ಲ. ಹಾಗಾಗಿ ಯಾವುದು ಜಡವಾಗಿರ್ತದೋ ಅದು ನಿಷ್ಪ್ರಯೋಜನ. ಸ್ವಾಮಿ ಹೇಳಿದ್ದೆ ಅದನ್ನೇ. ವಿವೇಕಾನಂದರು ವಿಶೇಷವಾಗಿ ಯುವ ಮನಸ್ಸುಗಳಿಗೆ ಹೇಳಿದ್ದೆ ಅದನ್ನ. ಜಡವಾಗಿರುವುದು ಯಾವತ್ತೂ ಶಾಶ್ವತ ಅಲ್ಲ. ಇದನ್ನು ನೋಡುವಾಗ ನನಗೊಂದು ಮಾತು ನೆನಪಾಗ್ತದೆ. ಸ್ವಾಮಿ ವಿವೇಕಾನಂದರ ಸ್ಫೂರ್ತಿಯನ್ನ ಪಡೆದುಕೊಂಡಂತ ಹಲವಾರು ಹಿರಿಯ ಚೇತನಗಳು ನಮ್ಮ ಮುಂದೆ ಇದ್ದಾರೆ. ಗುರುರಾಜ ಕರ್ಕಿಯವರು ಒಂದು ಕಡೆ ಹೇಳ್ತಾರೆ, ನಾನು ಯಾಕೆ ಪರಿವ್ರಾಜಕ ಜಡವಾದದ್ದು ಯಾಕೆ ಮೃತವಾಗುತ್ತದೆ ಅನ್ನುವುದಕ್ಕೆ ಈ ಮಾತನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ. ಗುರುರಾಜ ಕರ್ಕಿಯವರು ಒಂದು ಕಡೆ ಮಾತನಾಡ್ತಾ ಹೇಳ್ತಾರೆ, ನಮಗೆಲ್ಲ ಗೊತ್ತಿದೆ ಡೆಡ್ ಸಿ ಬಗ್ಗೆ, ಸಿ ಆಫ್ ಗೆಲಿಲಿ, ಪರಮ ಪವಿತ್ರ ನದಿ ಅಂತ ಕರ್ಕೊಳ್ತಾರೆ, ಸರಸ್ವರನ್ನು ಅಂದುಕೊಳ್ತಾರೆ. ಸಿ ಆಫ್ ಗೆಲಿಲಿ ಆ ಜಾಗದಲ್ಲಿ ಅದರ ಹುಟ್ಟನ್ನ ನಾವು ಹುಡುಕ್ತಾ ಹೋದಾಗೆ ನಿಮಗೆಲ್ಲ ಗೊತ್ತಿರಬಹುದು. ಡೆಡ್ ಸಿ ಅಂತ ನಾವು ಕರೀತೇವೆ. ಲವಣ ಸಮುದ್ರ, ಅದು ಉಪ್ಪು ಸಮುದ್ರ, ಡೆಡ್ ಸಿ ಕರೀತಾರೆ. ಅದು ಒಂದಿಷ್ಟು ವಿಶ್ಲೇಷಣೆ ಮಾಡ್ತಾ ಗುರುರಾಜ ಕರ್ಕಿಯವರು ಹೇಳ್ತಾರೆ, ಆ ಡೆಡ್ ಸಿ, ಸಿ ಆಫ್ ಗೆಲಿಲಿ ಹರಿತಾ 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 ಬರ್ತದೆ. ಅದು ಪ್ರದೇಶಕ್ಕೆ ಬಂದು ಅದು ಅಲ್ಲಿಂದ ಮುಂದಕ್ಕೆ ಬರುತ್ತೆ. ಆ ಮುಂದಕ್ಕೆ ಬಂದ ಮೇಲೆ ಅದು ಆ ಪವಿತ್ರವಾಗಿ ಹರಿಯುವಂತ ನದಿ ಯಾವುದೋ ಒಂದು ಸಮುದಾಯಕ್ಕೆ ಅತ್ಯಂತ ಪವಿತ್ರವಾದ ಸ್ಥಾನ. ಅಲ್ಲಿ ಸ್ನಾನ ಮಾಡ್ತಾರೆ, ಪವಿತ್ರ ಸ್ನಾನ ಮಾಡ್ತಾರೆ. ಆದ್ರೆ ಅದೇ ನದಿಯ ನೀರು ಮುಂದಕ್ಕೆ ಮುಂದಕ್ಕೆ ಬಂದು ಅದು ಒಂದು ಕಡೆಯಲ್ಲಿ ನಿಂತು ಬಿಡುತ್ತದೆ. ಯಾಕೆ ನಿಂತು ಬಿಡುತ್ತದೆ ಅಂದ್ರೆ ಪ್ರಾಕೃತಿಕವಾಗಿ ಭೌಗೋಳಿಕವಾಗಿ ಅದರ ಆಕಾರ ಹೇಗಿದೆ ಅಂದ್ರೆ ಅದು ಒಂದು ಕೆರೆಯ ತರ ಆಗಿದೆ. ಅಲ್ಲಿಗೆ ನೀರು ಬರುತ್ತದೆ, ನೀರು ಮಾತ್ರ ಹೊರಗೆ ಹೋಗೋದಿಲ್ಲ. ಸ್ವಾಮಿ ಹೇಳ್ತಾರೆ, ಯಾವಾಗ ನೀವು ಚಲನಶೀಲ ವ್ಯಕ್ತಿತ್ವವನ್ನ ಇಟ್ಟುಕೊಂಡಿರೋ ಆಗ ನೀವು ಮೃತ ಸಮುದ್ರದ ನಿಷ್ಪ್ರಯೋಜನೆ. ಗುರುರಾಜ ಕರ್ಕಿಯನ್ನ ಅದನ್ನೇ ಹೇಳುವಂಥದ್ದು. ಆ ಪವಿತ್ರವಾದ ನದಿ ತನ್ನಲ್ಲಿ ಬಂದ ನೀರನ್ನು ಪಡ್ಕೊಂಡು ಮತ್ತೆ ಹೊರಗಡೆ ಹೋಗುತ್ತಲ್ಲ, ಆಗ ಅದು ಜೀವಂತವಾಗಿದೆ. ಆದ್ರೆ ಯಾವಾಗ ಅದು ನಿಂತ ನೀರಾಯ್ತಲ್ಲ, ಅದು ಡೆಡ್ ಸಿ, ಮೃತ ಸಮುದ್ರ. ಅದು ನಾವು ಹೇಳೋದೇ ಮೃತ ಸಮುದ್ರ ಅಂತ. ಸ್ವಾಮಿ ವಿವೇಕಾನಂದರಿಂದ ಪ್ರೇರಣೆಗೊಂಡಂತ ಗುರುರಾಜ ಕರ್ಕಿಯವರು ಮತ್ತೆ ನಾವು ಹಿಂದಕ್ಕೆ ಹೋಗೋದಾದ್ರೆ ಸ್ವಾಮಿ ಹೇಳುತ್ತಿದ್ದಾನೆ, ನಾವೆಲ್ಲ ಯೋಚನೆ ಮಾಡಬೇಕು. ನಾವೆಲ್ಲರೂ ಕೂಡ ಮೃತರಾಗಬಾರದು, ಜಡರಾಗಬಾರದು. ಹಾಗಾಗಿ ಪರಿವ್ರಾಜಕ ಅನ್ನುವಂತಹ ಶಬ್ದ ನಮ್ಮೆಲ್ಲರ ಒಳಗಡೆ ಮತ್ತೆ ಮತ್ತೆ ಕಾಡ್ತಾ ಕೂತ್ಕೊಳ್ಬೇಕು. ಹಾಗಾಗಿಯೇ ಸ್ವಾಮಿ ವಿವೇಕಾನಂದರ ಬಗ್ಗೆ ನಾವು ಮಾತಾಡ್ತಾ ಹೋಗೋದಾದ್ರೆ ಅದೇನಲ್ಲ, ಅದು ಒಂದು ಆತ್ಮಾವಲೋಕನದ ಪ್ರಯತ್ನ. ಸ್ವಾಮಿ ವಿವೇಕಾನಂದರ ಬಗ್ಗೆ ಮಾತನಾಡುವುದಂದ್ರೆ, ಅವರ ಬಗ್ಗೆ ಚಿಂತಿಸುವುದು ಅಂದ್ರೆ ಅದು ಒಂದು ಆತ್ಮಾವಲೋಕನದ ಪ್ರಯತ್ನ. ಒಂದರ್ಥದಲ್ಲಿ ನಮ್ಮನ್ನ ನಾವೇ ವಿಮರ್ಶೆ ಮಾಡಿಕೊಳ್ಳುವ ಹಾಗೆ, ಒಂದರ್ಥದಲ್ಲಿ ನಮ್ಮನ್ನ ನಾವೇ ಮತ್ತೆ ಮತ್ತೆ ನೋಡಿಕೊಳ್ಳುವ ಹಾಗೆ. ಯಾಕೆಂದ್ರೆ ಎಲ್ಲರ ಭಾವನೆಗಳಿಗೆ ಪೂರಕವಾಗಿ ಸ್ಪಂದಿಸಬಲ್ಲ, ಎಲ್ಲರ ಮಾರ್ಗದರ್ಶನವನ್ನ ಮಾಡಬಲ್ಲ, ಎಲ್ಲರಿಗೂ ಆಪ್ಯವಾಗುವಂತಹ, ಸದಾ ಕಾಲಕ್ಕೂ ಚಿರಂತನವಾಗಿರುವಂತಹ ಮಾತುಗಳಂದ್ರೆ ಸ್ವಾಮಿ ವಿವೇಕಾನಂದರು. ನಾವು ಮುಂದುವರಿಸ್ತಾ ಹೋಗುವುದಾದ್ರೆ
ಸ್ವಾಮಿ ವಿವೇಕಾನಂದರ ಯಾವ ಮಾತುಗಳನ್ನು ತಿಳಿದುಕೊಳ್ಳೋಣ? ಯಾಕೆ ಚಿರತನ ಸ್ಫೂರ್ತಿ ನಾವು ಹೇಳ್ತೇವೆ? ಸ್ವಾಮಿ ವಿವೇಕಾನಂದರು ನಮ್ಮದೇ ಆಡು ಮಾತಿನಲ್ಲಿ ಹೇಳುವುದಾದರೆ ಅವರು ಮುಟ್ಟದ ವಿಷಯಗಳಿಲ್ಲ, ಕಟ್ಟದ ಮನಸ್ಸುಗಳಿಲ್ಲ. ಒಂದು ವಿಷಯವನ್ನು ತೆಗೆದುಕೊಳ್ತೇನೆ. ಸ್ವಾಮಿ ವಿವೇಕಾನಂದರಿಗೆ ಇದ್ದಂತ ಮನುಷ್ಯ ಪ್ರೀತಿ ಮತ್ತು ಮಾನವ ಸಂಬಂಧ, ವ್ಯಕ್ತಿತ್ವ ವಿಕಸನದ ಬಗ್ಗೆ ಹಲವಾರು ವೇದಿಕೆಗಳಲ್ಲಿ ಬೇರೆ ಬೇರೆ ಮಾತನಾಡುವುದನ್ನು ನಾವು ಕೇಳಿದ್ದೇವೆ. ಸ್ವಾಮಿ ಒಂದು ಕಡೆಯಲ್ಲಿ ಹೇಳ್ತಾರೆ, ಹೃದಯ ಒಂದು ಅತ್ಯಂತ ಫಲವತ್ತಾದಂತಹ ಜಾಗ. ಅಲ್ಲಿ ನೀವು ಏನು ಬಿತ್ತಿದ್ರು ಕೂಡ ಅಲ್ಲಿ ಫಲ ಬರುತ್ತದೆ. ನೀವು ಏನೇ ಬಿತ್ತಿದ್ರು ಕೂಡ ಅಲ್ಲಿ ಫಲ ಬರುತ್ತದೆ. ನೀವು ಪ್ರೀತಿಯನ್ನ ಬಿತ್ತಿದ್ರೆ ಅಲ್ಲಿ ಪ್ರೀತಿ ಮೊಳಕೆ ಹೊಡೆಯುತ್ತದೆ. ಅಲ್ಲಿ ನೀವು ಮತ್ಸರವನ್ನ ಬಿತ್ತಿದ್ರೆ ಅಲ್ಲಿ ಮತ್ಸರ ಮೊಳಕೆ ಹೊಡೆಯುತ್ತದೆ ಮತ್ತು ಸಂಪಾದಿ ಬೆಳೆಯುತ್ತದೆ. ನೆಟ್ಟ ಮೇಲೆ ಅದರ ಫಲವನ್ನ ನೀವು ತಿನ್ನಲಿ. ಹಾಗಾಗಿ ಯೋಚನೆ ಮಾಡಿ, ನೀವು ಯಾವ ರೀತಿಯಾದಂತಹ ಫಲವತ್ತಾದಂತಹ ವಸ್ತುವನ್ನ ನಿಮ್ಮ ಮನಸ್ಸಿನಲ್ಲಿ ನೀವು ಮೂಡಿಸಿಕೊಳ್ಳಬೇಕು, ಬಿತ್ತಬೇಕು ಅನ್ನೋದನ್ನ ಯೋಚನೆ ಮಾಡಿ. ಆ ದಿಕ್ಕಿನಲ್ಲಿ ನೀವು ಕಾರ್ಯಪ್ರವೃತ್ತರಾಗಿ ಅದನ್ನ ನೀವು ಬಿತ್ತುವಾಗಲೇ ಫಲದ ಬಗ್ಗೆ ಯೋಚನೆಯನ್ನ ಮಾಡಿ. ನನಗೆ ಈ ಮಾತನ್ನ ಕೇಳುವಾಗ ತುಂಬಾ ಅಪ್ಯಾಯಮಾನವಾದಂತಹ ಇನ್ನೊಂದು ಮಾತು ನೆನಪಾಗುತ್ತದೆ. ಸಾಮಾನ್ಯವಾಗಿ ಯುವ ಮನಸ್ಸುಗಳು ಇವತ್ತು ತುಂಬಾ ತಲ್ಲಣದಲ್ಲಿ ಇದೆ ಅಂತ ನಾವು ಹೇಳ್ತೇವೆ. ಜಗತ್ತು ಬದಲಾಗ್ತಾ ಇದೆ, ತಂತ್ರಜ್ಞಾನ ಮುಂದುವರಿತಾ ಇದೆ, ಹೊಸ ಹೊಸ ಆವಿಷ್ಕಾರಗಳಾಗ್ತಾ ಇದೆ. ಇದೆಲ್ಲದರ ನಡುವೆಯಲ್ಲಿ ಮಾನವೀಯ ಮೌಲ್ಯಗಳು ಎಲ್ಲೋ ಕಳೆದು ಹೋಗ್ತಾ ಇದೆಯಾ ಅನ್ನುವಂತ ಒಂದು ದೊಡ್ಡ ಪ್ರಶ್ನೆ. ಈ ಪ್ರಶ್ನೆಯನ್ನ ನಮಗೆ ನಾವು ಕೇಳಿಕೊಂಡಾಗ ಅತ್ಯಂತ ಆತ್ಮೀಯವಾದಂತಹ ಒಂದು ಮಾತು ಮತ್ತೆ ನನಗೆ ಬರ್ತದೆ. ಒಂದು ಕಡೆಯಲ್ಲಿ ವಿವೇಕಾನಂದರ ಈ ಮಾತುಗಳನ್ನ ವಿಮರ್ಶೆ ಮಾಡ್ತಾ ಒಬ್ರು ತಾರ್ಕಿಕ ತಜ್ಞರು ಹೇಳ್ತಾರೆ, ಸ್ವಾಮಿಯವರ ಬದುಕು ನಮ್ಮ ಬದುಕಿಗೆ ಎಷ್ಟು ಮಾರ್ಗದರ್ಶನವಾಗಬಲ್ಲದು ಅಂದ್ರೆ, ನಿನ್ನೊಳಗಡೆ ನೀನು ಏನು ಇಟ್ಟಿದ್ಯೋ ಅದನ್ನೇ ನೀನು ಕೊಡಬಹುದಷ್ಟೇ. ಅದಕ್ಕಿಂತ ಹೊರತಾಗಿ ನೀವೇನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಉದಾಹರಣೆ ನಾವು ತಗೊಳ್ತಾರೆ. ಒಂದು ಬಾರಿ ಒಂದು ಗಡಿ ರೇಖೆ ಮಧ್ಯದಲ್ಲಿ ದೊಡ್ಡ ಜಗಳ ಆಗ್ತಾ ಇರ್ತದೆ. ಆ ಜಗಳ ಆಗುವಂತ ಸಂದರ್ಭದಲ್ಲಿ ಈ ಕಡೆಯಿಂದ ಏನನ್ನೋ ಆ ಕಡೆ ತೆಗೆದುಕೊಂಡು ಹಾಕಿ ಹೋಗ್ತಾರೆ. ನಾವು ಮೊನ್ನೆ ಪತ್ರಿಕೆಗಳಲ್ಲಿ ಓದಿದ್ದೇವೆ, ಯಾವುದೋ ಒಂದು ದೇಶ ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ, ತನ್ನ ಎಲ್ಲ ಕೊಳತೆಯನ್ನ ಬಲೂನಿನಲ್ಲಿ ತುಂಬಿಸಿ ಹಾಕಿಬಿಟ್ಟು ಆ ಬಲೂನ್ ಎಲ್ಲೆಲ್ಲರೂ ಹಾರಿ ಹೋಗಿ ಆ ಮಾನವ ಬಾಂಬಿನ ರೀತಿಯಲ್ಲಿ ಈ ಕೊಳತೆ ಬಾಂಬುಗಳು ಹಾರಿ ಹೋಗ್ಲಿ. ಅದೇ ರೀತಿಯಲ್ಲಿ ಸ್ವಾಮೀಜಿ ಅದನ್ನು ವಿಮರ್ಶೆ ಮಾಡ್ತಾ ಹೇಳ್ತಾರೆ, ಈ ಕಡೆಯಿಂದ ಕರ್ತಗಟ್ಟಲೆ ಕೊಳತೆಯನ್ನ ತೆಗೆದುಕೊಂಡು ಹೋಗಿ ಗಡಿಭಾಗದ ಆಚೆಗೆ ಹಾಕ್ತಾರಂತೆ. ಆ ಕಡೆಯಿಂದ ಅವರಿಗೆ ಹೇಳ್ತಾರೆ, ಮಾಡಬೇಡಿ, ಇದನ್ನ ಒಳ್ಳೇದಲ್ಲ, ಇದು ಕೊಳತೆಯನ್ನ ಆ ಕಡೆಗೆ ಬಿಸಾಡಬೇಡಿ. ಗೊತ್ತಿದೆ ನಿಮಗೆ, ಕಲ್ಲಣಗೊಂಡಿರುವಂತಹ ಮನಸ್ಸು, ಸಮಾಧಾನ ಇಲ್ಲದಿರುವಂತಹ ಮನಸ್ಸು, ಚಿಂತನೆಯಿಂದ ಕೂಡಿರುವಂತಹ ಮನಸ್ಸು ಒಳ್ಳೆಯ ಮಾರ್ಗವನ್ನ ಆಯ್ಕೆ ಮಾಡಿಕೊಳ್ಳೋದಿಲ್ಲ. ಮತ್ತೆ ಅದನ್ನು ಮುಂದುವರಿಸ್ತಾರೆ. ಮಾರನೇ ದಿನ, ಒಂದೆರಡು ದಿನ ಆಗ್ತಾ ಇದ್ದು, ಮೂರನೇ ದಿನ, ನಾಲ್ಕನೇ ದಿನ ಆದಾಗ ಆ ಕಡೆಯಿಂದ ಅವ್ರು ಒಂದು ಲೋಡ್ ತುಂಬ ಅಕ್ಕಿ, ಭತ್ತ, ಬೇಕಾದಂತಹ ಸಾಮಾನೆಲ್ಲ ಈ ಕಡೆ ತಂದಿರ್ತಾರಂತೆ. ತಂದಿಟ್ಟು ಅದ್ರ ಮೇಲೆ ಒಂದು ಪ್ಲಕ್ಕಾರ್ಡನ್ನು ಇಟ್ಬಿಡ್ತಾರೆ. ಆ ಪ್ಲಕ್ಕಾರ್ಡಲ್ಲಿ ಏನು ಬರ್ತಿದೆ ಅಂದ್ರೆ, ಪೀಪಲ್ ಗಿವ್ ವಾಟ್ ದೇ ಹ್ಯಾವ್. ಪೀಪಲ್ ಗಿವ್ ವಾಟ್ ದೇ ಹ್ಯಾವ್. ಸ್ವಾಮಿ ಹೇಳ್ತಾರೆ, ನೀವು ಏನು ಕೊಡಬೇಕು ಅಂತ ಇದೆಯೋ ಅದನ್ನು ಮೊದಲು ನಿನ್ನೊಳಗೆ ನೀನು ಬದುಕಿನಲ್ಲಿ ಏನು ಮಾಡಬೇಕು ಅಂತ ನೀನು ಅನ್ಕೊಳ್ತೀಯೋ ನಿನ್ನೊಳಗೆ ನೀನು ತಲುಪೋ. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು, ಸ್ವಾಮಿ ವಿವೇಕಾನಂದರ ಬದುಕನ್ನ ಓದಬಹುದು ಅಥವಾ ಅವ್ರ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಳೋದಂದ್ರೆ ನಮ್ಮನ್ನ ನಾವು ಮತ್ತೆ ಪುನರ್ ವಿಮರ್ಶೆ ಮಾಡಿಕೊಂಡ ಹಾಗೆ. ಒಂದು ಅರ್ಥದಲ್ಲಿ ಸೆಲ್ಫ್ ಇವ್ಯಾಲ್ಯೂಯೇಷನ್. ನಾವು ಒಂದರ್ಥದಲ್ಲಿ ನಮ್ಮನ್ನ ನಾವೇ ಮತ್ತೆ ನೋಡ್ಕೊಳ್ಳುವಂತಹ ಪ್ರಯತ್ನ, ಆತ್ಮಾವಲೋಕನದ ಪ್ರಯತ್ನ. ಹಾಗಾಗಿ ಹೇಳ್ತಾರೆ ಸ್ವಾಮಿ, ನೀನು ಏನು ಕೊಡಬೇಕು ಅಂದುಕೊಂಡಿದ್ಯೋ ಅದನ್ನ ನೀನು ಮಾಡುವುದಿಲ್ಲ. ಸ್ವಾಮೀಜಿ ಇನ್ನೊಂದು ಮಾತನ್ನ ಹೇಳ್ತಾರೆ. ಬಹಳಷ್ಟು ಮಾತುಗಳನ್ನ ನಾವೆಲ್ಲ ಕೇಳಿದ್ದೇವೆ. ಯಾಕೆ ಚಿರಂತನ ಸ್ಫೂರ್ತಿ ಅನ್ನುವುದಕ್ಕೆ ಕೆಲವೊಂದು ಮುಕ್ತಿಗಳನ್ನ ನಾನು ತಗೊಂಡಿದ್ದೇನೆ. ಸ್ವಾಮೀಜಿ ಹೇಳ್ತಾರೆ, ನಮ್ಮ ದುಃಖಗಳಿಗೆ ನಾವೇ ಜವಾಬ್ದಾರ, ಅದು ಬೇರೆ ಯಾರು ಜವಾಬ್ದಾರಲ್ಲ. ನಮ್ಮ ದುಃಖಗಳಿಗೆ, ನಮ್ಮ ಕಷ್ಟಗಳಿಗೆ ನಾವೇ ಜವಾಬ್ದಾರರು. ನಮ್ಮ ಮಾರ್ಗದರ್ಶನ ಮಾಡುವವರು ಯಾರು? ಬೇರೆ ಯಾರು ಅಲ್ಲ, ನಮಗೆ ನಾವೇ ಮಾರ್ಗದರ್ಶನ ಮಾಡಬೇಕು. ಇವತ್ತು ಆಧುನಿಕ ಎಷ್ಟೋ ವರ್ಷಗಳ ಹಿಂದೆ, 140 ವರ್ಷಗಳ ಹಿಂದೆ ಸ್ವಾಮಿ ಇದನ್ನ ಹೇಳಿದ್ರು. ಈಗ ನಾವು ಇದನ್ನ ಪುಸ್ತಕದ
ಪುಸ್ತಕದಲ್ಲಿ ಓದ್ತೇವೆ. 7 Habits of Highly Effective People ಅಂತ ಸ್ಟೀಫನ್ ಕೋವೆ ಅನ್ನೋರು ಒಂದು ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕದಲ್ಲಿ ಅವರು ಹೇಳ್ತಾರೆ ಹೇಗೆ ಯಾವ ಗುಣ ನೀತಿಗಳು ಬದುಕಿನಲ್ಲಿ ಅಳವಡಿಸಿಕೊಂಡಾಗ ನೀವೊಂದು ಯಶಸ್ವಿ ವ್ಯಕ್ತಿ ಆಗಬಹುದು ಅಂತ. ಅದರಲ್ಲಿ ಮೊದಲನೇದಾಗಿ ಬರ್ತದೆ ಬಿ ಪ್ರೊಯಾಕ್ಟಿವ್. ಯಾಕೆ ನಿನ್ನ ಎಲ್ಲಾ ತಪ್ಪುಗಳಿಗೆ ನಿನ್ನ ಎಲ್ಲಾ ವಿಷಯಗಳಿಗೆ ನೀನೇ ಜವಾಬ್ದಾರಿ. ಸ್ವಾಮಿ ಹೇಳಿದ್ದು ಇದ್ದೇನೆ, ನಿನಗೆ ಬೇರೆ ಯಾವ ಮಾರ್ಗದರ್ಶಕರು ಬೇಕಿಲ್ಲ ಇಲ್ಲ, ನಿನ್ನ ಬದುಕಿಗೆ ನೀನೇ ಮಾರ್ಗದರ್ಶಕ, ಎಲ್ಲದಕ್ಕೂ ನೀನೇ ಜವಾಬ್ದಾರಿ ಅಂತ ತಗೋ. ನಾವು ಅನ್ಕೊಳ್ತೇವೆ ಈ ವಿದ್ಯಾರ್ಥಿ ಸಮೂಹ ವ್ಯಕ್ತಿಗಳಿಂದ ನಾವು ಅದನ್ನು ಹೇಳಕ್ ಬಯಸ್ತೇವೆ. ಇವತ್ತು ಒಂದು ಸ್ವಲ್ಪ ಅಂಕ ಒಳ್ಳೇದು ಬರಲಿಲ್ಲ ಅಂತಂದ್ರೆ ನಾವು ಅಧ್ಯಾಪಕರನ್ನು ಹೇಳ್ತೇವೆ, ಸಂಸ್ಥೆಯನ್ನು ಹೇಳ್ತೇವೆ, ಪಠ್ಯಪುಸ್ತಕದ ಬಗ್ಗೆ ಹೇಳ್ತೇವೆ. ಬೇರೆ ಬೇರೆ ಕಾರಣಗಳು ನಮಗಿದೆ ಹೇಳುವುದಕ್ಕೆ ನಾವು ಎಷ್ಟೋ ಸಲ ನನ್ನ ವಿದ್ಯಾರ್ಥಿಗಳನ್ನೇ ಕೇಳೋದಿದೆ, ನೀವು ಯಾಕೆ ಚೆನ್ನಾಗಿ ಮಾತಾಡೋದಕ್ಕೆ ಮುಂದೆ ಬರೋದಿಲ್ಲ ಅಂತಂದ್ರೆ ಅವ್ರು ಹೇಳ್ತಾರೆ, ಮೇಡಮ್ ನಮ್ಗೆ ಇಂಗ್ಲಿಷ್ ಬರೋದಿಲ್ಲ, ನಮ್ಗೆ ಆಂಗ್ಲ ಭಾಷೆ ಬರೋದಿಲ್ಲ. ನಾನು ಹೇಳ್ತೀನಿ ಅವರಿಗೆ ಯಾರು ತಪ್ಪು ಹೊಣೆಗಾರಿಕೆ ಅಂದ್ರೆ ನಾವೆಲ್ಲರೂ ಕೂಡ we blame others for our failure. ಹೌದು ತಾನೆ? ನಾವು ಅಂದುಕೊಳ್ಳುತ್ತೇವೆ ನಮ್ಮ ತಪ್ಪಿಗೆ ಬೇರೆಯವರು ಕಾರಣ. ಸ್ವಾಮಿ ಹೇಳೋದಿದ್ದಾರೆ ಯಾರೂ ಕೂಡ ಜವಾಬ್ದಾರ ಆಗುವುದಿಲ್ಲ. ನಿಮ್ಮ ಬದುಕಿಗೆ, ನಿಮ್ಮ ಮಾರ್ಗಕ್ಕೆ, ನಿಮ್ಮ ಉನ್ನತಿಗೆ ನೀವೇ ಜವಾಬ್ದಾರ. ಯಾರು ಮಾರ್ಗದರ್ಶಕರು ಕೇಳಿಸ್ತಾ ಇದೆಯಲ್ಲ? ಕೊನೆಯವರೆಗೂ ಕೇಳಿಸ್ತಾ ಇದೆ? ಮುಂದುವರಿಸ್ತೇನೆ. ಹಾಗಾಗಿ ಅವ್ರು ಹೇಳ್ತಾರೆ ಬದುಕಿನಲ್ಲಿ ಯಾರಿಗೆ ಕಷ್ಟಗಳಿಲ್ಲ. ಎಲ್ಲರೂ ಅಂದ್ಕೊಳ್ತಾರೆ ನಮ್ ಕಷ್ಟ ಇದೆ, ಕಷ್ಟ ಯಾರಿಗೆ ಇಲ್ಲ. ತುಂಬಾ ತುಂಬಾ ಸುಂದರವಾದಂತಹ ಮಾತನ್ನ ಹೇಳ್ತಾರೆ, ಬಹಳ ಇಷ್ಟಪಡುವಂತಹ ಮಾತುಗಳು. ಬದುಕಿನಲ್ಲಿ ನಾನು ಬೇವಿನ ಗಿಡಗಳನ್ನ ಕಂಡೆ ಬೆಲ್ಲವನ್ನು ಕಾಣಲೇ. ಆ ಮಾತನ್ನ ಕೇಳುವಾಗ ಪ್ರತಿ ಬಾರಿ ರೋಮಾಂಚನವಾಗ್ತದೆ. ಬದುಕಿನಲ್ಲಿ ನಾನು ಬೇವಿನ ಗಿಡಗಳನ್ನ ಕಂಡಿದ್ದೇನೆ, ಬೆಲ್ಲದ ಮರವನ್ನ ಎಲ್ಲೂ ನೋಡಲಿಲ್ಲ. ಸಹಜ ಬದುಕಿನಲ್ಲಿ ಬರಬಹುದಾದಂತಹ ಕಹಿ ಕಷ್ಟ ಅನ್ನುವಂಥದ್ದು ಸಹಜ. ಆದ್ರೆ ಬೆಲ್ಲ ಸಹಜವಾಗಿ ಉತ್ಪತ್ತಿ ಆಗೋದಿಲ್ಲ, ಅದು ತಯಾರು ಮಾಡಬೇಕು. ಸುಖ ಅನ್ನುವುದನ್ನು ನಾವು ತಯಾರಿಸಬೇಕು, ಸುಖ ಅನ್ನುವುದನ್ನು ನಾವು ಬಯಸಿ ಹೇಳ್ತಾರೆ ನೀವು ನಿಮ್ಮ ಬದುಕಿನಲ್ಲಿ ಬೆಲ್ಲವನ್ನು ತಯಾರಿಸಿಕೊಳ್ಳಿ. ಬದುಕಿನಲ್ಲಿ ದೇವರು ಇರುವಂತದ್ದು ಸಹಜವಾಗಿ ಇರುವಂತದ್ದು. ಹಾಗಾಗಿ ಎಂಥ ಉನ್ನತವಾದಂತಹ ಆದರ್ಶವನ್ನ ಸ್ವಾಮಿ ನಮಗೆ ಕೊಟ್ಟಿದ್ದಾರೆ. ವಿಶ್ವ ಧರ್ಮಕ್ಕೆ ಒಂದು ತಳಹದಿಯನ್ನ ಹಾಕಿ ಮಾನವ ಶ್ರೇಷ್ಠತೆಯನ್ನ ಸಾರಿ ಬಂದವರು ಸ್ವಾಮಿ ವಿವೇಕಾನಂದರು. ನಾನು ಉಲ್ಲೇಖ ಮಾಡಿದೆ, ಸಮಾಜ ಬದಲಾಗ್ತಾ ಇದೆ, ಮೌಲ್ಯಗಳು ಬದಲಾಗ್ತಾ ಇದ್ದಾವೆ. ಇವತ್ತಿನ ಯುವ ಜನತೆ ಎಲ್ಲೋ ಕಳೆದು ಹೋಗ್ತಾ ಇದೆ. ಮತ್ತೆ ಎಲ್ಲಾ ವಾಹನಗಳಲ್ಲಿ ತರುವಂತ ವಿಷಯವನ್ನೇ ತರುವುದಾದ್ರೆ ಮೊಬೈಲ್ ಯುಗ ಎಲ್ಲವನ್ನು ಎಲ್ಲೋ ಕೊಂಡು ಹೋಗಿದೆ ಅನ್ನುವಂತ ಮಾತುಗಳು ಬರ್ತಾ ಇದೆ. ಆದ್ರೆ ಒಂದು ಅತ್ಯದ್ಭುತವಾದಂತಹ ಮಾತು ಸ್ವಾಮಿ ವಿವೇಕಾನಂದರಿಂದ ಪ್ರೇರೇಪಿತಗೊಂಡಂತಹ ರಂಗನಾಥಾನಂದ ಸ್ವಾಮಿಗಳು ಬರೀತಾರೆ. ರಾಮಕೃಷ್ಣ ಮಠದ ಪೂರ್ವಾಶ್ರಮದ ಅಧ್ಯಕ್ಷರಾಗಿದ್ದವರು ರಂಗನಾಥಾನಂದ ಸ್ವಾಮಿಗಳು ತಮ್ಮ ಎಳೆಯ ವಯಸ್ಸಿನಲ್ಲಿಯೇ ದೂರದ ತಮಿಳುನಾಡಿನಿಂದ ಬಂದು ಮೈಸೂರು ಆಶ್ರಮದಲ್ಲಿ ಬಟ್ಟೆ ಒಗೆಯುತ್ತಾ ಸ್ವಾಮೀಜಿಗಳ ಸೇವೆ ಮಾಡ್ತಾ ಆಮೇಲೆ ಉನ್ನತ ಹುದ್ದೆಗೆ ಏರಿ ಭಾರತದಾದ್ಯಂತ ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾದಂತವರು. ಸಮಯ ಇದ್ರೆ ನೀವು ಈ ಪುಸ್ತಕವನ್ನು ಒಮ್ಮೆ ಓದಬೇಕು. ಅವ್ರು ಬರೀತಾರೆ ಒಂದು ಪುಸ್ತಕ, ದ ಎಟರ್ನಲ್ ವ್ಯಾಲ್ಯೂಸ್ ಫಾರ್ ಚೇಂಜಿಂಗ್ ಸೊಸೈಟಿ, ಬದಲಾಗುತ್ತಿರುವ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು. ಅವ್ರು ಮಾತಾಡ್ತಾರೆ ಅದರಲ್ಲಿ ಸಮಾಜ ಬದಲಾಗ್ತಾ ಇದೆ, ಸಮಾಜ ಬದಲಾಗುವಂಥದ್ದು ಸಹಜ, ಅದು ಜಡವಾಗಿರ್ಬೇಕಾಗಿರುವಂತದ್ದು ಬದಲಾಗಬೇಕು, ಬದಲಾಗ್ತಾ ಇರಬೇಕು, ಸಮಯ ಬರಬೇಕು, ಹೊಸ ಅವಕಾಶಗಳು ಸೃಷ್ಟಿಯಾಗಬೇಕು, ಹೊಸ ಯೋಚನೆಗಳು ಬರಬೇಕು, ಎಲ್ಲ ಇದೆ. ಆದರೆ ಇಡೀ ಸನಾತನ ಭಾರತ ನಿಂತಿರುವುದು ಒಂದು ಅದ್ಭುತವಾದಂತಹ ಕಳಕಳಿಯ ಮೇಲೆ ಆಧ್ಯಾತ್ಮ, ಅದು ಭಾರತದ ಆತ್ಮ, ಅದು ಸನಾತನ ಪರಂಪರೆ. ಅದಕ್ಕೂ ಹೇಳ್ತಾರೆ ಎಟರ್ನಲ್ ವ್ಯಾಲ್ಯೂಸ್ ಫಾರ್ ಚೇಂಜಿಂಗ್ ಸೊಸೈಟಿ, ಬದಲಾಗುತ್ತಿರುವ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು. ಅಂತಹ ಮೌಲ್ಯವನ್ನ ತಿಳಿದುಕೊಟ್ಟಂತವರು ಸ್ವಾಮೀಜಿ, ಸ್ವಾಮಿ ವಿವೇಕಾನಂದರು. ಅದಕ್ಕೆ ನಮಗೆ ಸದಾ ಚಿರಂತನ ಸ್ಫೂರ್ತಿಯಾಗ್ತಾರೆ. ಒಂದಿಷ್ಟು ನರೇಂದ್ರರ ಬಾಲ್ಯವನ್ನು ನೋಡೋಣ. ನಾನು ಯಾವುದೇ ಕಥೆಯನ್ನು ಉಲ್ಲೇಖ ಮಾಡಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದೆ ಸ್ವಾಮಿ ವಿವೇಕಾನಂದ ಎಲ್ಲಿದ್ದು, ಯಾವಾಗ ಹುಟ್ಟಿದ್ರು, ಬೇರೆ ಬಾಲ್ಯ ಹೇಗಾಯ್ತು.
ಆದ್ರೆ ಚಿರಂತನ ಸ್ಫೂರ್ತಿ ಯಾಕೆ ಅಂತ ಹೇಳಿದ್ರೆ ಅವರಲ್ಲಿ ಇದ್ದಂತಹ ಪ್ರಶ್ನಿಸುವ ಮನೋಭಾವ. ಬಾಲ್ಯದಲ್ಲಿ ಈಶ್ವರಚಂದ್ರ ವಿದ್ಯಾಸಾಗರದ ಅಡಿಯಲ್ಲಿ ಅವರು ಶಿಷ್ಯರಾಗಿ ಅವರು ಇದ್ದಂತಹ ಶಾಲೆಯಲ್ಲಿ ಸ್ವಾಮಿಗೆ ಹೋಗಿದ್ದಾರೆ. ಒಂದು ಬಾರಿ ನಿಮ್ಮ ಹಾಗೆ ಇದ್ದಂತಹ ಬೆಳೆಯೊಂದು ಮಕ್ಕಳು ಇದ್ದಂತಹ ಶಾಲೆಯಲ್ಲಿ ಸಮಾಜವಾಗಿ ಕರಲೆ ಗಲಾಟೆ ಗೊಬ್ಬೆರುವಂಥದ್ದು ಸಹಜ. ಈ ರೀತಿ ಗಲಾಟೆ ಮಾಡಿದಂತಹ ವಿದ್ಯಾರ್ಥಿಗೆ ಅಲ್ಲಿ ಓದುವ ಶಿಕ್ಷಕ ಸ್ವಾಮೀಜಿ ಪ್ರಶ್ನಿಸ್ತಾರಂತೆ, ಗುರುಗಳ ಪ್ರಶ್ನಿಸ್ತಾರಂತೆ, ನೀವ್ಯಾಕೆ ಅವರನ್ನ ದಂಡಿಸ್ತಾ ಇದ್ದೀರಿ, ನೀವ್ಯಾಕೆ ಅವರನ್ನ ದಂಡಿಸ್ತಾ ಇದ್ದೀರಿ? ಒಂದು ಸಣ್ಣ ಬಾಲಕ ಈಶ್ವರಚಂದ್ರ ವಿದ್ಯಾಸಾಗರರ ಮುಂದೆ ಹೋಗಿ ಪ್ರಶ್ನಿಸ್ತಾರೆ, ನೀವ್ ಯಾಕೆ ಅವರನ್ನ ದಂಡಿಸ್ತಾ ಇದ್ದೀರಿ? ಸಿಕ್ಕೊಳ್ಳೋದಿಲ್ಲ. ಯಾಕಂದ್ರೆ ಸಾಮಾನ್ಯವಾಗಿ ಚೆನ್ನಾಗಿರೋ ಮಾತಿದೆ ಅಂದ್ರೆ ಶಿಷ್ಯ ಬೇರೆ ವಿದ್ಯಾರ್ಥಿ ಬೇರೆ. ರಾಮಕೃಷ್ಣ ಪರಮಹಂಸರು ಕಾಯ್ತಾ ಇದ್ದದ್ದು ಒಬ್ಬ ಶಿಷ್ಯನಿಗೋಸ್ಕರ, ವಿದ್ಯಾರ್ಥಿಗಳಿಗಲ್ಲ. ನಾವೆಲ್ಲರೂ ನಮ್ಮ ಮುಂದೆ ವಿದ್ಯಾರ್ಥಿಗಳು ಎಷ್ಟು ಜನ ಸಿಗ್ತಾರೆ, ಪ್ರತಿ ವರ್ಷ ಸಂಸ್ಥೆಯಲ್ಲಿ ಜೋಡಣೆ ಆಗ್ತಾರೆ, ವಿದ್ಯಾರ್ಥಿಗಳಿದ್ದಾರೆ. ಆದ್ರೆ ಎಷ್ಟು ಜನ ಶಿಷ್ಯರಾಗ್ತಾರೆ? ರಾಮಕೃಷ್ಣ ಪರಮಹಂಸರು ಕಾಯ್ತಾ ಇದ್ದದ್ದು ಅಂತ ಶಿಷ್ಯನಿಗೋಸ್ಕರ, ವಿದ್ಯಾರ್ಥಿಗೋಸ್ಕರ ಅಲ್ಲ. ಅವರು ಈಶ್ವರಚಂದ್ರ ವಿದ್ಯಾಸಾಗರರು ಪ್ರಶ್ನಿಸಿದಂತ ವಿವೇಕಾನಂದರಲ್ಲಿ ನರೇಂದ್ರರಲ್ಲಿ ಕೇಳ್ತಾರೆ, ಏನ್ ಮಾಡಬೇಕು, ನೀವು ಉತ್ತರವನ್ನು ಮತ್ತೇನ್ ಮಾಡಬೇಕಾಗಿತ್ತು? ನರೇಂದ್ರ ಹೇಳ್ತಾನೆ, ಮನದ ಪರಿವರ್ತನೆ ಆಗದೆ ದಂಡನೆ ಎಲ್ಲಿಗೆ ಸಾಧ್ಯ? ನೀವು ದಂಡಿಸಬಹುದು, ದಂಡಿಸಿದ್ರೆ ದೇಹಕ್ಕೆ ಒಂದಿಷ್ಟು ನೋವಾಗಬಹುದು, ಆದ್ರೆ ಮನದ ಪರಿವರ್ತನೆ ಆಗದೆ ಇದ್ರೆ ಯಾವುದೇ ರೀತಿಯಾದಂತಹ ಬದಲಾವಣೆ ಸಾಧ್ಯ ಇಲ್ಲ. ಹಾಗಾಗಿ ಬಾಲ್ಯದಿಂದಲೇ ಪ್ರಶ್ನಿಸುವ ಮನೋಭಾವ, ಯಾವುದು ಸರಿ ಅದಕ್ಕೆ ಸರಿಯಾಗಿ ಹೋಗುವಂತ, ಯಾವುದು ಸರಿಯಲ್ಲ ಅದನ್ನ ಪ್ರಶ್ನಿಸುವಂತಹ ಆ ಮನೋಭಾವವನ್ನು ಬಾಲ್ಯದಲ್ಲೇ ಬೆಳೆಸಿಕೊಳ್ಳುತ್ತದೆ. ಇನ್ನೂ ಒಂದು ಉದಾಹರಣೆಯನ್ನು ನಾನು ಕೊಡೋದಾದ್ರೆ, ಸ್ವಾಮಿ ಹೇಗೆ ಬೆಳೀತಾ 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 ವಿಸ್ತಾರವಾಗಿ ಹೋಗುವುದು. ತಮ್ಮ ಬಾಲ್ಯದ ದಿನಗಳಲ್ಲಿ ಕೋಲ್ಕತ್ತಾದಲ್ಲಿ ಕಳೆದಂತಹ ನರೇಂದ್ರ ಆಮೇಲೆ ಅವ್ರ ತಂದೆ ವಿಶ್ವನಾಥ ದತ್ತರಿಗೆ ಬೇರೆ ಕಾರ್ಯದಿಂದ ಬೇರೆ ಕಡೆಗೆ ಹೋಗಬೇಕಾಗುತ್ತೆ. ರಾಯಪುರಕ್ಕೆ ಹೋಗ್ತಾರೆ ಅವರು. ರಾಯಪುರಕ್ಕೆ ಹೋದಾಗ ಅಲ್ಲಿ ಯಾವುದೇ ಶಿಕ್ಷಣ ವ್ಯವಸ್ಥೆ ಇರಲಿಲ್ಲ. ಸ್ವಾಮಿಗೆ ಯಾವುದೇ ರೀತಿಯಾದಂತಹ ಶೈಕ್ಷಣಿಕವಾದಂತಹ ವ್ಯವಸ್ಥೆ ಕೊಡುವುದಕ್ಕೆ ಅಲ್ಲಿ ಶಾಲೆಗಳಿರಲಿಲ್ಲ. ಆ ಸಂದರ್ಭದಲ್ಲಿ ವಿಶ್ವನಾಥ ದತ್ತರೇ ಅವರಿಗೆ ಸ್ವತಃ ಪಾಠವನ್ನು ಮಾಡ್ತಾ ಇದ್ದಾರೆ. ಪಾಠ ಎಷ್ಟು ಮಾಡ್ತಾ ಇದ್ರು ಅಂದ್ರೆ, ಎಷ್ಟು ತೀಕ್ಷ್ಣವಾಗಿ ಅವರು ಕಲಿತಾ ಇದ್ರು ಅಂದ್ರೆ, ಅವರು ಗ್ರಂಥಾಲಯದಲ್ಲಿಂದ ಎಲ್ಲಾ ಪುಸ್ತಕಗಳನ್ನು ನಿಮಗೆಲ್ಲ ಗೊತ್ತಿರುವಂತ ವಿಷಯ. ಒಮ್ಮೆ ಒಂದ್ಸಲ ಪ್ರಶ್ನೆ ಕೇಳಿದಂತೆ, ಇದೇನು ಸುಮ್ಮನೆ ಪ್ರತಿದಿನ ನಿಮ್ ಪುಸ್ತಕ ತಗೊಂಡು ಹೋಗ್ತೀಯ, ವಾಪಸ್ ಮಾನ್ಯ ಪುಸ್ತಕ ಕೊಡ್ತೀಯ, ನೀವ್ ಏನು ಕಲ್ತಿದ್ಯಾ? ಆಗ ಅವರು ಹೇಳ್ತಾರೆ, ಯಾವ ಪಾಠದಿಂದ ಯಾವ ಪುಟದಿಂದ ಬೇಕಾದ್ರೂ ನನ್ನ ಪ್ರಶ್ನೆಯನ್ನ ಕೇಳು, ನಾನು ಉತ್ತರಿಸ್ತೇನೆ. ಅದು ಅಹಂಕಾರ ಅಲ್ಲ, ಅದು ಜ್ಞಾನದ ವಸ್ತು. ನಾವು ಒಪ್ಪಿಕೊಳ್ಬೇಕು ಇದನ್ನ. ಯಾಕೆಂದ್ರೆ ಕಲಿಕೆ ಅನ್ನುವಂಥದ್ದು ನನ್ನ ಸಂಪೂರ್ಣ ಬದಲಾವಣೆಗೆ ಸಾಧ್ಯತೆ ಅನ್ನುವುದನ್ನು ಅರಿತಿದ್ದು. ಹಾಗಾಗಿ ಆ ಸಂದರ್ಭದಲ್ಲಿ ರಾಯಪುರದಲ್ಲಿ ಈ ವಿಶ್ವನಾಥ ದತ್ತ ಅವರನ್ನ ಭೇಟಿಯಾಗುವುದಕ್ಕೆ ಒಬ್ಬರು ಬಂಗಾಳಿ ಲೇಖಕರು ಬರ್ತಾರೆ. ಆ ಬಂದಂತ ಸಂದರ್ಭದಲ್ಲಿ ಅವರು ಹೀಗೆ ಮಾತಾಡ್ತಾ ಹೇಳ್ತಾರೆ, ಈ ವಿವೇಕಾನಂದ ನರೇಂದ್ರ ಹತ್ರ ಮಾತಾಡ್ತಾ ಆತನ ಅದ್ಭುತವಾದಂತಹ ಜ್ಞಾನ ಭಂಡಾರ ಇದೆಯಲ್ಲ ಅದನ್ನ ನೋಡ್ತಾ ಬಂಗಾಳಿ ಲೇಖಕರು ಹೇಳ್ತಾರಂತೆ, ಇವನು ನರ ಸದೃಶನಾದವನಲ್ಲ, ಇವನು ದೇವ ಸದೃಶನಾದವನು. ಹಾಗಾಗಿಯೇ ಸ್ವಾಮಿ ವಿವೇಕಾನಂದರ ಚಿಂತನೆ ನಮ್ಮಲ್ಲಿ ಮಾಡಬಹುದಾದ ದೊಡ್ಡ ಪರಿವರ್ತನೆ ಏನು ಅಂದ್ರೆ, ಹುಲು ಮಾನವನನ್ನ ಮಾಧವನನ್ನಾಗಿ ಮಾಡುವಂತ. ಸಾಮಾನ್ಯವಾಗಿ ನಾವು ಅಂದ್ಕೊಳ್ತೇವೆ ನಮ್ಮ ಸನಾತನ ಪರಂಪರೆ ನಮ್ಮನ್ನ ಏನ್ ಮಾಡಬಹುದು ಅಂತಂದ್ರೆ, ಮೃಗ ಸದೃಶನಾದವನನ್ನ ಮಾನವನನ್ನಾಗಿ ಮಾಡುವ ಪ್ರಯತ್ನ, ಮಾನವನನ್ನ ಮಾಧವನನ್ನಾಗಿ ಮಾಡುವ ಪ್ರಯತ್ನ. ಸ್ವಾಮಿ ವಿವೇಕಾನಂದರು ಚಿರಂತನ ಸ್ಫೂರ್ತಿ. ಯಾಕೆ ಅಂದ್ರೆ ಮಾಡಿ ನಾವೆಲ್ಲ ಕೇಳ್ತೇವೆ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ, ಮಾತೃ ದೇವೋಭವ, ಪಿತೃ ದೇವೋಭವ. ಸ್ವಾಮಿ ವಿವೇಕಾನಂದಕ್ಕಿಂತ ಒಂದು ಮೆಟ್ಟು ಮೇಲೆ ಹೋಗಿದ್ದೀವಿ, ರಾಷ್ಟ್ರ ದೇವೋಭವ. ನನಗೆ ಯಾವುದು ಅತ್ಯಂತ ಶ್ರೇಷ್ಠ ಅಂದ್ರೆ, ನನಗೆ ಜನ್ಮ ಕೊಟ್ಟಂತ ಭೂಮಿ, ನನಗೆ ಜನ್ಮ ಕೊಟ್ಟಂತ ಭಾರತ ಮಾತೆ, ಅದು ನನಗೆ ಶ್ರೇಷ್ಠ. ಮಾತಾಡ್ತಾ ಹೇಳ್ತಾರೆ,
ಈ ಜಗತ್ತಿನಲ್ಲಿ ಬಂದಂತ ಪ್ರತಿಯೊಂದು ಜೀವಿಗೂ ಕೂಡ ಪ್ರೀತಿಸುವ ಹಕ್ಕು ಇದೆ, ಪ್ರೀತಿಯನ್ನ ಗಳಿಸುವಂತ ಹಕ್ಕು ಇದೆ, ಅದಕ್ಕೊಂದು ವ್ಯಕ್ತಿತ್ವ ಇದೆ. ಸ್ವಾಮೀಜಿ ಹೇಳ್ತಾರೆ, ನಾವು ನೀವುಗಳೆಲ್ಲ ಸಾಮಾನ್ಯವಾಗಿ ಆಚಾರ್ಯ ದೇವೋಭವ, ಅತಿಥಿ ದೇವೋಭವ, ಮಾತೃ ದೇವೋಭವ, ಪಿತೃ ದೇವೋಭವ ಅಂತ ಹೇಳಿದ್ರೆ, ಸ್ವಾಮೀಜಿ ಹೇಳ್ತಾರೆ ದರಿದ್ರ ದೇವೋಭವ, ದೀನ ದೇವೋಭವ, ಪಾಪಿ ದೇವೋಭವ. ಅಂದ್ರೆ ಬದಲಾವಣೆಯನ್ನು ತರುವುದಕ್ಕೆ ಸಾಧ್ಯ ಇದೆ. ಯಾವುದೇ ವ್ಯಕ್ತಿತ್ವವು ಕೂಡ ತನ್ನಿಂದಾನೇ ಆ ರೀತಿ ಆಗಿಲ್ಲ. ಇವಾಗ ಎಲ್ಲರೂ ಕೂಡ ಆ ಭಗವಂತನ ಒಂದು ಅಂಶವನ್ನ ತೆಗೆದುಕೊಂಡು ಬಂದವರು ಅಷ್ಟೇ. ಬದಲಾವಣೆ ಬದುಕಿನಲ್ಲಿ ಆಗಬೇಕು. ಆ ಬದಲಾವಣೆ ಇನ್ನೇನು ಪರಿವರ್ತನೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ಹೇಳ್ತಾರೆ ಪ್ರತಿಪಾದಿಸಿದಂತ ರೀತಿಯ ಬೇರೆ. ಅದಕ್ಕೆ ನಾನು ತುಂಬಾ ಇಷ್ಟಪಡ್ತೇನೆ ಸ್ವಾಮಿ ವಿವೇಕಾನಂದ ಚಿರಂತನ ಸ್ಫೂರ್ತಿಯರು. ನೀವು ಅದನ್ನ ಅಗೆದಷ್ಟು ಅದು ವಿಸ್ತಾರ ಆಗುತ್ತದೆ. ಆಳ ಆಗುವುದಲ್ಲ, ಅದು ವಿಸ್ತಾರ ಆಗುವುದು. ಆಳ ಆಗುವುದಂದ್ರೆ ಬೇರೆ, ಕೆಳ ಮುಟ್ಟುವುದಕ್ಕೆ ಸಾಧ್ಯ ಇಲ್ಲ. ಆದ್ರೆ ವಿಸ್ತಾರ ಆಗುವುದಿದೆಯಲ್ಲ, ಅದು ಬೇರೆ, ಆಳವಾಗುವುದು ಬೇರೆ. ಅದಕ್ಕೆ ಅವರು ಹೇಳ್ತಾರೆ, ಬಲಗೆಲ್ಲಾದ್ರೂ ಸಿಗಕ್ಕೆ ಇನ್ನೊಂದು ಪುಸ್ತಕ ಇದೆ. ಒಂದಿಷ್ಟು ಪುಸ್ತಕಗಳ ಪರಿಚಯವನ್ನು ಕೂಡ ಈ ಮಧ್ಯದಲ್ಲಿ ಮಾಡುವ ಪ್ರಯತ್ನ ಮಾಡ್ತಾರೆ. ಸ್ಮೃತಿ ಸ್ಮೃತಿ ಅಂತ ಒಂದು ಬಲಗೆಲ್ಲಾದ್ರೂ ಸಿಗಕ್ಕೆ ಒಂದು ಪುಸ್ತಕ ಇದೆ, ದಪ್ಪ ಪುಸ್ತಕ. ಅದೆಲ್ಲ ಬರಿತಾ ಹೇಳ್ತಾರೆ, ನನಗೆ ಹೇಗೆ ಇಷ್ಟು ಹೌ ಐ ಇನ್ಫ್ಲುಯೆನ್ಸ್ ಬೈ ಸ್ವಾಮಿ, ಹೇಗೆ ಸ್ವಾಮಿ ವಿವೇಕಾನಂದರಿಂದ ನಾನು ಇಷ್ಟೊಂದು ಪ್ರೇರೇಪಿತನಾದೆ ಅಂತ ಹೇಳೋರು ಹೇಳ್ತಾರೆ. ಸ್ಮೃತಿ ಸಾಮಾನ್ಯವಾಗಿ ಸ್ಮೃತಿ ಇದೆ, ಸ್ಮೃತಿ ಅಂದ್ರೆ ನಾವು ಇರುವಾಗಿರ್ತೇವೆ, ಆದ್ರೆ ವಿಸ್ಮೃತಿ ಇದೆಯಲ್ಲ ಮುಂದುವರಿಸ್ತಾ ಹೇಳ್ತಾ ಅದಕ್ಕೆ ಅವ್ರು ಹೇಳುವಂಥದ್ದು, ಸ್ವಾಮಿ ವಿವೇಕಾನಂದ ಹೇಳೋದು ಕೇವಲ ಆಚಾರ್ಯ ದೇವೋಭವ, ಅತಿಥಿ ದೇವೋಭವ, ರಾಷ್ಟ್ರ ದೇವೋಭವ ಅಲ್ಲ, ದೀನ ದೇವೋಭವ, ದರಿದ್ರ ದೇವೋಭವ, ಪಾಪಿ ದೇವೋಭವ, ಅಂತವರಿಗೋಸ್ಕರ ನಿಮ್ಮ ಬದುಕು ಇದೆ, ಅಂತವರಿಗೋಸ್ಕರ ನಿಮ್ಮ ಬದುಕು ಇದೆ ಅಂತ ಹೇಳ್ತಾರೆ. ಅವ್ರು ಬದುಕಿನ ರೀತಿ ಹೇಗೆ, ಸ್ವಾಮಿ ಏನು ಹೇಳಬೇಕು ಅಂತ ಅಂದುಕೊಂಡಿದ್ರು ಅದನ್ನ ಅವರು ಅನುಷ್ಠಾನಕ್ಕೆ ತಂದವರು. ಒಂದು ಬಾರಿ ಆಳ್ವಾರಿನ ರಾಜ ಮಂಗಳ ಸಿಂಗ್, ಓದಿದವರಿಗೆ ಗೊತ್ತಿದೆ, ಆಳ್ವಾರಿನ ರಾಜ ಮಂಗಳ ಸಿಂಗ್ ಮಾತಾಡ್ತಾ ಪ್ರಶ್ನೆ ಏನು ಕೇಳ್ತಾರೆ ಸ್ವಾಮೀಜಿ ಅಂತ, ಈ ಮೂರ್ತಿ ಪೂಜೆ ಮಾಡೋದು ಎಷ್ಟು ಸರಿ, ಮೂರ್ತಿ ಪೂಜೆ ಯಾಕೆ ಮಾಡ್ಬೇಕು, ಮೂರ್ತಿ ಪೂಜೆ ಸರಿಯಲ್ಲ ಅಂತ. ಅವ್ರು ಏನು ಮಾತಾಡೋದಿಲ್ಲ. ಅಲ್ಲೊಂದು ಭಾವಚಿತ್ರ ಇಟ್ಟಿದ್ದು, ಸ್ವಾಮಿ ಮಂಗಳ ಸಿಂಗಿನ ತಂದೆಯವರ ದೊಡ್ಡ ಭಾವಚಿತ್ರ ಇಟ್ಕೊಂಡಿತ್ತು. ಆ ಭಾವಚಿತ್ರವನ್ನ ಮುಂದೆ ಒಬ್ಬ ವ್ಯಕ್ತಿಯನ್ನು ಕರೆದು ಕುರಿತು ಉಗುಳಿ ಬಾನಿ ಯೋಚಿಸ್ಬೇಕು, ಇದಕ್ಕೊಂದು ಸ್ವಲ್ಪ ಉಗುಳಿ ಬಾನಿ ಅಂತ. ಹುಡುಗಿಗೆ ತನ್ನ ರಾಜನ ತಂದೆಯ ಫೋಟೋ ಇಟ್ಕೊಂಡು ಉಗುಳಿ ಅಂತ ಹೇಳ್ಕೊಡ್ತಾನೆ. ಸ್ವಾಮೀಜಿ ಹೇಳ್ತಾರೆ, ಮಂಗಳ ಸಿಂಗಿಗೂ ಸ್ವಲ್ಪ ಇರಿಸ್ಬಿಟ್ಟು ಆಯ್ತು ಆಚರಣೆಗೆ, ತಂದೆಯ ಭಾವಚಿತ್ರಕ್ಕೆ ಉಗುಳೋದಂತೆ. ಯಾಕೆ ಉಗುಳಬಾರದು ಮತ್ತೆ ಪ್ರಶ್ನಿಸುವ ಮನೋಭಾವ, ಯಾಕೆ ಉಗುಳಬಾರದು? ನನ್ನ ತಂದೆ ಜೀವಂತ ಇಲ್ಲದೆ ಇರ್ಬೋದು, ಆದ್ರೆ ಆ ಚಿತ್ರಪಟಕ್ಕೆ ಎಷ್ಟೊಂದು ಮಾತುಗಳಿವೆ, ಮಾತು ಹೇಳೋದನ್ನ ಚಿತ್ರ ಹೇಳ್ತಾರಲ್ಲ, ಅದರಲ್ಲಿ ಸ್ವಾಮೀಜಿ ಹೇಳ್ತಾರೆ, ಮೃತನಾದರೂ ಕೂಡ ಭಾವಚಿತ್ರದಲ್ಲಿ ಇದ್ರೂ ಕೂಡ ಅದು ಇನ್ನೂ ಗೌರವವನ್ನು ಉಳಿದುಕೊಂಡಿದೆ, ಅದಕ್ಕೊಂದು ವ್ಯಕ್ತಿತ್ವ ಇದೆ, ಅದು ಪೂಜೆಗೆ ಅರ್ಹ ಆಗಿದೆ. ಹಾಗಾಗಿಯೇ ವಿಗ್ರಹ ಪೂಜೆ ಅನ್ನುವುದು ನಿನ್ನ ಮನಸ್ಸನ್ನ ಕೇಂದ್ರೀಕರಿಸುವುದಕ್ಕೋಸ್ಕರ ನಿನಗೆ ಒಂದು ದಾರಿ ಇದೆ, ಅದಕ್ಕೆ ಹೋಗುವಂತ ಮಾರ್ಗ ಇದೆ ಅನ್ನುವುದನ್ನ ಸೂಚಿಸುವುದಕ್ಕೆ ಇರುವಂತಹ ಒಂದು ಸೂಚನೆ ಮಾತ್ರ. ಹೀಗೆ ಬಿಟ್ಟರೆ ನೀನು ಚಿತ್ರಪಟಕ್ಕೆ ಕೈ ಮುಟ್ಟಿದ್ಯೋ ಇಲ್ಲವೋ, ವಿಗ್ರಹ ಪೂಜೆ ಮಾಡ್ತೀಯೋ ಇಲ್ಲೋ ಅನ್ನುವಂಥದ್ದು ಬೇರೆ, ಆದ್ರೆ ಅದರ ಹಿಂದೆ ಅರ್ಥ ಇದೆ. ಇದನ್ನ ಹೇಳಿದಂತವರು ಸ್ವಾಮೀಜಿ. ಹಾಗಾದ್ರೆ ವಿವೇಕಾನಂದರ ಪ್ರಭಾವ ಎಷ್ಟು? ಸ್ವಾಮೀಜಿ ಹೇಳ್ತಾರೆ, ಯಾರಿಗೆ ದೇವರ ಮೇಲೆ ನಂಬಿಕೆ ಇಲ್ಲವೋ ಅವನ್ನ ನಾವು ನಾಸ್ತಿಕ ಅಂತ ಕರೀತೇವೆ. ಯಾರಿಗೆ ದೇವರ ಮೇಲೆ ನಂಬಿಕೆ ಇಲ್ವೋ ಅವನನ್ನು ನಾಸ್ತಿಕ ಅಂತ ಕರೀತೇವೆ. ಸ್ವಾಮೀಜಿ ಹೇಳ್ತಾರೆ, ಯಾರಿಗೆ ನನ್ನ ಮೇಲೆ ನಂಬಿಕೆ ಇಲ್ವೋ one who doesn't have faith on me, ಯಾರಿಗೆ ಅವರ ಮೇಲೆ ನಂಬಿಕೆ ಇಲ್ಲ, ನಾನು ಖಂಡಿತವಾಗಿ ಈ ವೇದಿಕೆಯನ್ನು ಬಳಸ್ಕೊಳ್ಬಹುದು. ಒಂದು ಪರೀಕ್ಷೆಯಲ್ಲಿ ಅಂಕ ಕಡಿಮೆ ಬಂತು ಅಂತಾದ್ರೆ ಇವತ್ತು ಯುವಮಂತು ಕಲ್ಯಾಣಗೊಳ್ಳುತ್ತದೆ. ಮೊನ್ನೆ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಬಹಳಷ್ಟು ದೊಡ್ಡ ವಿಷಯ ಆಯಿತು, ನಾಳೆ ಪರೀಕ್ಷೆ ಇದೆ ಅಂದ್ರೆ ವಿದ್ಯಾರ್ಥಿ
ಅದಕ್ಕೆ ಏನೋ ಕಾಣೆ ಅಂತಾನೆ. ಯಾಕೆ ನನ್ನ ಮೇಲೆ ನಂಬಿಕೆ ಇಲ್ಲ? ಯಾವಾಗ ನಿನ್ನ ಮೇಲೆ ನಿನಗೆ ನಂಬಿಕೆ ಇಲ್ವೋ ಆಗ ಬೇರೆ ಯಾವುದೂ ಅಲ್ಲ. ದೇವರು ಅಂದ್ರೆ ಬೇರೆ ಏನೂ ಅಲ್ಲ. ದೇವರು ಅಂದ್ರೆ ನಿನ್ನನ್ನ ನೀನು ಪ್ರೀತಿಸುವವರು. ನಿನ್ನನ್ನು ನೀನು ಪ್ರೀತಿಸಿದ್ರೆ, ನಿನ್ನನ್ನು ನೀನು ಅರ್ಥ ಮಾಡಿಕೊಂಡ್ರೆ ಅದುವೇ ದೇವರು. ಸ್ವಾಮಿ ಅಷ್ಟಕ್ಕೆ ಹೇಳಿದರು. ವಿವೇಕಾನಂದ ಅದಕ್ಕೆ ಸದಾಸ್ಪೂರ್ತಿ ಆಗ್ತಾರೆ. ತನಗೋಸ್ಕರ ಬದುಕುವನ ಬದುಕುವ ಬದುಕೇ ಸ್ವಾಮಿ ಹೇಳ್ತಾರೆ, ನಿನಗೋಸ್ಕರ ನೀನು ಬದುಕಿ ಅಂದ್ರೆ ಒಂದು ಬಾರಿ ಅವರನ್ನ ಹೀಗೆ ಭೇಟಿ ಮಾಡಿದಂತಹ ಸೋದರಿ ಪ್ರಶ್ನೆ ಮಾಡ್ತಾರೆ. ಸೋದರಿ ನಿವೇದಿತ ಪ್ರಶ್ನೆ ಮಾಡ್ತಾರೆ, ಸೋದರಿ ನೀವು ಇಷ್ಟೆಲ್ಲ ಹೋಗಿರಲ್ಲ, ಬದುಕಿನಲ್ಲಿ ನೀವು ಏನನ್ನ ಮಾಡಬೇಕು ಅಂತ ಪ್ರಶ್ನೆ ಮಾಡ್ತಾ ಹೇಳುವಾಗ ಅವ್ರು ಹೇಳ್ತಾರೆ, ಬದುಕಿನಲ್ಲಿ ಯಾವುದು ಶಾಶ್ವತವಾಗಿದೆ, ಯಾರು ಯಾವುದನ್ನು ನೆನಪಿಟ್ಟುಕೊಳ್ಳುವುದಿಲ್ಲ. ನನಗೆ ಆ ಸಂದರ್ಭದಲ್ಲಿ ಸದಾ ನೆನಪು ಬರುವುದು ಮಂಕುತಿಮ್ಮನ ಬದುಕಿ. ನಾವು ಇದನ್ನ ಖಂಡಿತವಾಗಿ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ. ಅಕ್ಕಿಯೊಳಗನ್ನವನ್ನ ಇಟ್ಟವರು ಯಾರು? ಅಕ್ಕರದ ಬರಹಕ್ಕೆ ಮೊದಲಿಗೆ ನಾನು ಲೆಕ್ಕಲಿ ಕಿಲ್ಲಟದ ಕನ್ನಾದಿ ಬಂಧುಗಳ ದಕ್ಕುವುದಿಲ್ಲ ಮಂಕುತಿಮ್ಮ. ಅಕ್ಕಿಯೊಳಗೆ ಅನ್ನವನ್ನು ಇಟ್ಟವನು ಯಾರು? ಯಾರು ಗೊತ್ತಿಲ್ಲ. ಅಕ್ಕಿ ಬೇಯ್ತದೆ, ಅನ್ನ ಆಗ್ತದೆ. ಆದ್ರೆ ಅಕ್ಕಿಯೊಳಗೆ ಅನ್ನ ಆಗುವಂತಹ ಸಾಧ್ಯತೆ ಇದೆ. ಗೊತ್ತು ಮಾಡಿಕೊಂಡವನು ಯಾರು ಗೊತ್ತಿಲ್ಲ. ಅಕ್ಷರದ ಬರಹಕ್ಕೆ ಮೊದಲಿಗೆ ನಾನು. ಸುಂದರವಾದಂತಹ ಅಕ್ಷರ ಎಲ್ಲಿಂದ ಪ್ರಾರಂಭ ಆಯಿತು ಗೊತ್ತಿಲ್ಲ. ಯಾರು ನೆನಪಿಟ್ಕೊಂಡಿಲ್ಲ, ಅದು ಯಾರು ಮಾಡಿದ್ರು ಯಾರು ನೆನಪಿಟ್ಕೊಂಡಿಲ್ಲ. ಅಕ್ಷರದ ಬರಹಕ್ಕೆ ಮೊದಲಿಗೆ ನಾನು ಲೆಕ್ಕ ನಾವಿಗಳ ಜಗತ್ತು ಯಾರನ್ನೂ ನೆನಪಿಟ್ಕೊಂಡಿಲ್ಲ. ದಕ್ಕುವುದು ನಿನಗೆ ನನಗೆ ಸಿಗ್ತದೆ, ನನಗೆ ಸ್ವರ್ಗ ಸಿಗ್ತದೆ, ನಾನು ಪುಣ್ಯಕಾರಿ ಮಾಡಿಲ್ಲ. ಸೋದರಿ ನಿವೇದಿತ ಅವರಿಗೆ ಸ್ವಾಮಿ ಹೇಳಿದ್ದಾರೆ, ನೀನು ಸಾಮಾನ್ಯರಿಗೆ ಏನಾದರೂ ಕೊಡುವುದು ಇದ್ರೆ ಅದು ನಿನ್ನೊಳಗಿರುವಂತಹ ಪರಮಾತ್ಮನೇ ನೀನು ಮಾಡಿದಂತ. ಮತ್ತೇನಲ್ಲ, ಸಾಮಾನ್ಯದವರಿಗೆ ನೀನೇನಾದರೂ ಕೊಡುವುದು ಅಂತಾದ್ರೆ ಅದು ನಿನ್ನೊಳಗಿರುವಂತಹ ಭಗವಂತನಿಗೆ ನೀನು ಕೊಡಬಹುದಾದಂತಹ ಸೇವೆ, ನೀನು ಮಾಡಬಹುದಾದಂತಹ ಪೂಜೆ ಅಷ್ಟೇ. ವಿವೇಕಾನಂದರ ಪ್ರಭಾವ ಹೆಚ್ಚಿಕೊಂಡು ನಮಗೆ ಗೊತ್ತಿದೆ. ಚಿಕಾಗೋ ಗಣ್ಣ ಸಮ್ಮೇಳನದ ಮೇಲೆ ಜೂನ್ನಲ್ಲಿ ಸ್ವಾಮೀಜಿ ಹೋಗ್ತಾರೆ. ಭಾರತದ ಶ್ರೇಷ್ಠ ಪರಂಪರೆಯನ್ನ ಜಗತ್ತಿನಾದ್ಯಂತ ಪರಿಚಯಿಸಬೇಕು ಅಂತ ಸ್ವಾಮೀಜಿ ಹೋಗ್ತಾರೆ. ಹೋದ್ಮೇಲೆ ಅವ್ರಿಗೆ ಗೊತ್ತಾಗ್ತದೆ ಸೆಪ್ಟೆಂಬರ್ನಲ್ಲಿ ವಿಶ್ವಗಂಧ ಸಮ್ಮೇಳನ ಇರುವಂತದ್ದು. ಜೂನ್ನಲ್ಲೇ ತಲುಪಿಬಿಟ್ಟಿದ್ದಾರೆ. ಏನ್ ಮಾಡೋದು? ಯಾಕಂದ್ರೆ ಅವ್ರಿಗೆ ಯಾರು ನಾನು ಈಗಿನ ಶಬ್ದವನ್ನ ಬಳಸಬಹುದು ಅಂತಾದ್ರೆ ಸ್ಪಾನ್ಸರ್ಸ್. ಸಾಮಾನ್ಯವಾಗಿ ಇವತ್ತು ನಮಗೆ ಎಲ್ಲಿ ಹೋಗೋದಾದ್ರೂ ಸ್ಪಾನ್ಸರ್ಸ್ ಇರ್ತಾರೆ. ಅವ್ರಿಗೆ ಯಾರು ಸ್ವಾಮೀಜಿಗೆ ಯಾರು ಸ್ಪಾನ್ಸರ್ಸ್ ಇಲ್ಲ. ಪುಟ್ಟ ಒಂದು ಹಾವಿ ಬಟ್ಟೆಯಲ್ಲಿ ಇಟ್ಕೊಂಡು ಏನೂ ಇಲ್ಲದೆ ಹೋದಂತವರು ಮನಸ್ಸಿನೊಳಗೆ ಇಡೀ ಭಾರತದ ಅಧ್ಯಾತ್ಮ ಪರಂಪರೆಯನ್ನ, ಸನಾತನ ಭಾರತ ಪರಂಪರೆಯನ್ನ ಜಗತ್ತಿಗೆ ಪರಿಚಯಿಸಬೇಕು ಅನ್ನುವಂತ ಒಂದೇ ಉದ್ದೇಶದಿಂದ ಸ್ವಾಮೀಜಿ ಹೋಗುತ್ತವರು. ಇವರು ಇಲ್ಲದೆ ತಲುಪ್ತಾರೆ. ಏನ್ ಮಾಡಬೇಕು ಗೊತ್ತಾಗುದಿಲ್ಲ. ಆದ್ರೆ ಭಗವಂತನ ಕೃಪೆ ಏನೋ ಅವರಿಗೆ ತಂದಿದ್ದಾನೆ ಅವಕಾಶಗಳು ಸಿಗ್ತದೆ. ಜಾನ್ ರೈಟ್ ಮೂಲಕ ಅವರಿಗೆ ಒಳಗಡೆಗೆ ಹೋಗುವಂತಹ ಸಾಧ್ಯತೆಗಳಾಗ್ತದೆ. ನಾನು ಇದ್ರ ಬಗ್ಗೆ ಉಲ್ಲೇಖ ಮಾಡೋದಿಲ್ಲ, ನೀವು ಓದ್ಕೊಳ್ಳಿ. ಆದ್ರೆ ವಿಶೇಷವಾಗಿ ಹೇಗೆ ಪರಿವರ್ತನೆಯನ್ನು ತರಬಹುದು ಅಂತ ಸೋದರಿ ನಿವೇದಿತ ಆದ್ರೆ ಇನ್ನೊಂದು ಸೋದರಿ ಕ್ರಿಸ್ಟನ್ ಅನ್ನುವಂಥವ್ರು. ಸೋದರಿ ಕ್ರಿಸ್ಟನ್ ಅನ್ನುವಂಥವ್ರು ಹೇಳ್ತಾರೆ, 1894ರಲ್ಲಿ ಸ್ವಾಮೀಜಿ ಒಂದ್ ಕಡೆಗೆ ಭಾಷಣಕ್ಕೆ ಬರ್ತಾರೆ ಅಂತ ನಮ್ಗೆ ಗೊತ್ತಾಗ್ತದೆ. ಡೆಟ್ರಾಯ್ಟ್ನಲ್ಲಿ ಸ್ವಾಮೀಜಿಯವರ ಭಾಷಣ ಇದೆ ಅಂತ ನಮ್ಗೆ ಗೊತ್ತಾಗಿತ್ತು. ನನ್ನ ಜೊತೆಗೆ ನಮ್ಗೆ ಎಷ್ಟು ಜನ ಅವರನ್ನ ಹೀಗಾಗಿ ತಿಳ್ಕೊಂಡವರು ಸ್ವಾಮೀಜಿ ಭಾಷಣ ತುಂಬಾ ಚೆನ್ನಾಗಿದೆ ಹೋಗುವ ಅಂತ ನಮ್ಮನ್ನು ಕರ್ಕೊಂಡು ಹೋದ್ರು. ನಿಜವಾಗಿ ಆದರೂ ಕೂಡ ನನಗೆ ಯಾವುದೇ ಆಸಕ್ತಿ ಇರಲಿಲ್ಲ. ಕೃಷ್ಣನ್ ಹೇಳೋದು, ನನಗೆ ಯಾವುದೇ ಆಸಕ್ತಿ ಇರಲಿಲ್ಲ ಭಾಷಣ ಕೇಳುವುದಕ್ಕೆ. ನನ್ನ ಗೆಳತಿಯರ ಒತ್ತಾಯಕ್ಕೆ ನಾನು ಹೋಗ್ತೇನೆ. ಆದ್ರೆ ಬಹುಶಃ ನನ್ನ ಜೀವನದಲ್ಲಿ ಒಂದು ಪರಿವರ್ತನೆ ಆಗಿದೆ ಆದ್ರೆ ಅದು ಸ್ವಾಮೀಜಿ. ಹಾಗಾಗಿ ನಾನು ಅವರ ನೆರಳಿನಲ್ಲಿ ಬರುತ್ತೇನೆ. ಇದೊಂದು ಸಣ್ಣ ಉದಾಹರಣೆ. ಇನ್ನಷ್ಟು ಉದಾಹರಣೆಗಳು ನಮಗಿದೆ. ಯಾಕೆ ಸ್ವಾಮೀಜಿ ಹಾಗೆ ಆಗ್ತದೆ ಆ ರೀತಿ ಮಾಡಿಕೊಳ್ಳುವಂಥದ್ದು. ದಿನಕ್ಕೊಂದು ಸಂಸ್ಕೃತಿ, ದಿನಕ್ಕೊಂದು ಮತದ ಪ್ರತಿಪಾದನೆ, ದಿನಕ್ಕೊಂದು ಕ್ಷಣಕ್ಕೊಂದು ಹೊಸ ಅನುಯಾಯಿಗಳು, ಹೊಸ ಆಲೋಚನೆಗಳು ಹುಟ್ಟಿಕೊಳ್ತಾ ಇರುವಂತಹ ಪ್ರಸ್ತುತ ಜಗತ್ತಿನಲ್ಲಿ ವಿಶಿಷ್ಟವಾಗಿ ಎದ್ದು ನಿಲ್ಲುವಂತವರು ಸ್ವಾಮಿ ವಿವೇಕಾನಂದರು. ಯಾಕೆಂದ್ರೆ ಅವರು ಯಾವುದೇ ಹೊಸ ಮತವನ್ನ ಹುಟ್ಟು ಹಾಕಿಲ್ಲ, ಯಾವುದೇ ಹೊಸ ಯೋಜನೆಯನ್ನ ಅಥವಾ ಹೊಸ ಅನುಯಾಯಿಗಳನ್ನ ಅವರು
ಅವರು ಇಡೀ ಸೃಷ್ಟಿಸಿದ್ದು ಭಾರತದ ವೇದಾಂತ, ಉಪನಿಷತ್ತು, ಭಗವದ್ಗೀತೆ ಏನ್ ಕೇಳಿದೆ ಅದು ಮಾತ್ರ. ಅದು ಸಾರ್ವಕಾಲಿಕ ಸತ್ಯ. ನಮಗೋಸ್ಕರ ಸಾಮಾನ್ಯವಾಗಿ ಸ್ವಾಮಿ ಏನು ಹೇಳಿದೆ, ಭಾರತದ ಉಪನಿಷತ್ತು ಏನು ಹೇಳಿದೆ, ಭಾರತದ ವೇದಾಂತ ಏನು ಹೇಳಿದೆ, ಅದನ್ನೇ ಪ್ರತಿಪಾದಿಸಿ ಮುಂದೆ ಬರುವಂತರು. ಹಾಗಾಗಿ ಸ್ವಾಮೀಜಿ ಭಾರತದ ಸನಾತನ ಪರಂಪರೆಯ ಮೂಲ ರೂಪ. ಯಾವುದೇ ಹೊಸ ಯೋಜನೆಯನ್ನ, ಹೊಸ ಅವಕಾಶವನ್ನ ಸೃಷ್ಟಿಸುವಂತ ಯೋಜನೆಯ ಸ್ವಾಮೀಜಿ. ಹಾಗಾಗಿ ಅವರು ಸದಾ ಅವ್ರ ಕಲ್ಪನೆಗೆ ಅದು ಬರಲಿಲ್ಲ. ಹಾಗಾಗಿ ಅವರು ಸದಾ ಸ್ವಾಮೀಜಿ ಹೇಗೆ ರಾಮಕೃಷ್ಣರ ಶಿಷ್ಯರಾದರು, ಇದು ಬಹಳ ವಿಶೇಷವಾದಂತಹ ಮಾತು. ಸ್ವಾಮೀಜಿ ಯಾರ ಮೇಲೆ ಎಲ್ಲ ತಮ್ಮ ಪ್ರಭಾವವನ್ನು ನೀಡಿದ್ದಾರೆ ಅಂತ ಹೇಳಿದ್ರೆ, ಪ್ರಭಾವವನ್ನು ನಾನು ಆಗಲೇ ಉಲ್ಲೇಖ ಮಾಡಿದೆ. ಅವರು ತಕ್ಕದ ಮನಸ್ಸುಗಳಿಲ್ಲ, ಮುಗ್ಧದ ವಿಷಯಗಳಿಲ್ಲ. ಹಾಗಾಗಿ ಅವರಿಗೆ ಕಾವ್ಯ ಪ್ರೀತಿ ಇತ್ತು, ಭಜನೆ ಇತ್ತು, ದೇವರ ಪ್ರೀತಿ ಇತ್ತು, ಎಲ್ಲವೂ ಇತ್ತು. ನೋಡಿ, ದಕ್ಷಿಣೇಶ್ವರದಿಂದ ಹೊರಟಂತಹ ಬೆಳಕಿನ ಜ್ವಾಲೆ ಹುಡುಕ್ತಾ ಬಂತು. ರಾಮಕೃಷ್ಣ ಪರಮಹಂಸರಿಗೆ ಒಬ್ಬ ಶಿಷ್ಯ ಬೇಕಿದ್ದ. ನಾನಾಗ ಹೇಳಿದೆ, ವಿದ್ಯಾರ್ಥಿ ಅಲ್ಲ, ವಿದ್ಯಾರ್ಥಿಗೂ ಶಿಷ್ಯನಿಗೂ ವ್ಯತ್ಯಾಸ ಇದೆ. ಸ್ವಾಮಿ ರಾಮಕೃಷ್ಣರಿಗೆ ಆ ದಕ್ಷಿಣೇಶ್ವರದಿಂದ ಹೊರಟಂತಹ ಆ ಜ್ವಾಲೆ ಇದೆಯಲ್ಲ, ಅದಕ್ಕೆ ಒಂದು ಜ್ವಾಲೆಯನ್ನ ಎಲ್ಲೋ ಪ್ರತಿಷ್ಠಾಪನೆ ಮಾಡಬೇಕು. ಅದಕ್ಕೊಂದು ಶಿಷ್ಯನ ಅಗತ್ಯ ಇತ್ತು. ಸ್ವಾಮಿ ವಿವೇಕಾನಂದರು ರಾಮಕೃಷ್ಣರು ಹೊತ್ತಿಸಿದ ಜ್ಯೋತಿ. ಕೇವಲ ವಿವೇಕಾನಂದರಲ್ಲ, ಇನ್ನೊಂದೆರಡು 12 ಜನ ವಿಶೇಷವಾಗಿ ಸ್ವಾಮೀಜಿಗಳು ರಾಮಕೃಷ್ಣರ ಆ ಕ್ರಿಯೆಯಲ್ಲಿ ಸಂಪೂರ್ಣವಾಗಿ ಬಂದು ನೋಡಿದ್ದಾರೆ. ಸ್ವಾಮಿ ವಿವೇಕಾನಂದರಿಗೆ ಆ ಜ್ಞಾನದ ಜ್ಯೋತಿಯನ್ನ ಹೊತ್ತಿಸಿದಂತವರು ರಾಮಕೃಷ್ಣ. ಹಾಗಾಗಿ ತುಂಬಾ ಜನ ಹೇಳ್ತಾರೆ ರಾಮಕೃಷ್ಣರ ಶಿಷ್ಯ ಅಂತ. ಆದ್ರೆ ರಾಮಕೃಷ್ಣರು ಎಲ್ಲೂ ಶಿಷ್ಯ, ನನ್ನ ಶಿಷ್ಯ ಅಂತ ಹೇಳೋದಿಲ್ಲ. ಬಾಲ್ಯದಿಂದಲೇ ಅಧ್ಯಾತ್ಮ ಅಂದ್ರೆ ಏನು, ದೇವರು ಅಂದ್ರೆ ಏನು, ವೇದಾಂತ ಅಂದ್ರೆ ಏನು, ಶಕ್ತಿ ಅಂದ್ರೆ ಏನು, ಶಾಂತಿ ಅಂದ್ರೆ ಏನು, ಇದನ್ನ ಪ್ರಶ್ನಿಂದ ವಿವೇಕಾನಂದರಿಗೆ ಸಿಗ್ತಾ ಇರೋದಿಲ್ಲ. ತಮ್ಮ ಅಧ್ಯಾಪನದ ಹಂತದಲ್ಲಿ ಒಂದು ಬಾರಿ ಇದನ್ನ ಮುಂದೆ ತಾನೇ ನಾನು ಯಾರೋ ಮಾತಾಡಿದ್ದನ್ನ ಕೇಳಿದೆ, ಅದನ್ನೇ ಉಲ್ಲೇಖ ಮಾಡ್ತಾ ಇದ್ದೇನೆ. ಬಹಳ ಚೆನ್ನಾಗಿ ಇಷ್ಟ ಆಯ್ತು ಅಂತ ಉಲ್ಲೇಖ ಮಾಡ್ತಾ ಇದ್ದೇನೆ. ಅವರು ತನ್ನ ತರಗತಿಯ ಕೊಠಡಿ ಒಳಗಡೆ ಅವ್ರು ಯಾರು ಮಾರ್ಗದರ್ಶನ ಕೊಡುವುದಿಲ್ಲ. ಎಲ್ಲಿ ನನಗೊಂದು ಶಾಸ್ತ್ರೀಯ ಬೆಟ್ಟದಿಂದ ಕೊಡುತ್ತಿದ್ದೇನೆ, ನಾನು ದೇವರನ್ನ ಹುಡುಕುವ ಪ್ರಯತ್ನದಲ್ಲಿದ್ದೇನೆ, ಆ ಪರಮಾತ್ಮ ಅನ್ನುವ ಶಕ್ತಿ ಏನೋ ನನಗೆ ಗೊತ್ತಾಗಬೇಕಾಗಿದೆ ಅನ್ನುವಂತಹ ನರೇಂದ್ರರ ಬಯಕೆಗೆ ಯಾರು ಸರಿಯಾದ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಒಂದು ಬಾರಿ ತರಗತಿಯ ಒಳಗಡೆ ವಿಲಿಯಂ ವರ್ಡ್ಸ್ವರ್ತಿನ ಪರಿಸರದ ಬಗ್ಗೆ ಒಬ್ಬರು ಹುಡುಗರು ಪಾಠ ಮಾಡ್ತಾ ಇದ್ದಾರೆ. ಪಾಠ ಮಾಡ್ತಾ ಅವರು ಪ್ರಕೃತಿ, ಪರಿಸರ, ಶಾಂತಿ ಇದ್ರ ಬಗ್ಗೆ ಮಾತಾಡ್ತಾ ಹೋದ್ರು. ಕೊನೆಗೆ ಅವರು ಹೇಳ್ತಾರಂತೆ, ಪರಿಸರವನ್ನ ಪ್ರೇಮಿಸಿದವರಿಗೆ ಶಾಂತಿ ಸಿಗುತ್ತದೆ. ಸ್ವಾಮಿ ಪ್ರಶ್ನಿಸ್ತಾರೆ. ನಾನು ಆಗಲೇ ಹೇಳಿದೆ, ಅವ್ರು ಪ್ರಶ್ನಿಸುವಂತ ಅಭ್ಯಾಸವನ್ನು ಇಟ್ಕೊಂಡು ಅವ್ರು ಪ್ರಶ್ನೆ ಮಾಡ್ತಾರಂದ್ರೆ, ಸ್ವಾಮಿ ಹುಡುಗ್ರೆ ನಿಮ್ಗೆ ಆ ಶಾಂತಿ ಸಿಕ್ಕಿದೆಯಾ, ನೀವು ಪರಿಸರವನ್ನು ಪ್ರೀತಿಸ್ತಾ ಇದ್ದೀರಾ, ನಿಮ್ಗೆ ಆ ಶಾಂತಿ ಸಿಕ್ಕಿದೆಯಾ, ಮತ್ತೆ ಎಲ್ಲಿ ಸಿಗುತ್ತೆ ಅದು? ಗುರುಗಳು ಹೇಳ್ತಾರಂದ್ರೆ ಗೊತ್ತಿಲ್ಲ, ಆದ್ರೆ ದಕ್ಷಿಣೇಶ್ವರದ ರಾಮಕೃಷ್ಣ ಅಂತ ಅನ್ನುವಂತಹ ಜ್ಯೋತಿ ದೇವರನ್ನು ನೋಡಿದ್ದಾರೆ ಅಂತ ಹೇಳಿದ್ದಾರೆ. ಸ್ವಾಮಿ ಹೊರಡ್ತಾರೆ. ಅದು ರಾಮಕೃಷ್ಣರನ್ನ ಅರಸಲು ಹೊರಟಂತಹ ಪ್ರೇರಣೆ ನಡೆಯುವುದಕ್ಕೆ ಹೋಗ್ತಾರೆ. ರಾಮಕೃಷ್ಣರ ಬಳಿಗೆ ಹೋದಾಗ ಅಲ್ಲಿ ಇಲ್ಲಿ ಸಿಕ್ಕಾಡ್ತಾ ಇದ್ದಂತ ರಾಮಕೃಷ್ಣರು ನೋಡ್ತಾರೆ. ನೋಡಿದ ತಕ್ಷಣ ಅವರು ಮೊದಲಿಗೆ ಬಂದಿರು, ನೀವು ಬಂದಿರೋ ನನಗೋಸ್ಕರ ನಾನು ಕಾಯ್ತಾ ಇದ್ದೆ, ನೀವು ಬಂದಿ ಅಲ್ಲ. ಯಾಕೆಂದ್ರೆ ಒಬ್ಬ ಗುರು ಒಬ್ಬ ಶಿಷ್ಯನಿಗೆ ತನ್ನೊಳಗಡೆ ಇದ್ದಂತಹ ಆ ಬೆಳಕಿನ ಜ್ಞಾನದ ಜಾಲೆಯನ್ನ ಹಸ್ತಾಂತರಿಸಬೇಕಾಗಿದ್ದಾಗ ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ. ಹಾಗಾಗಿ ಸ್ವಾಮಿ ವಿವೇಕಾನಂದರು ಸದಾ ನಂಬಿಕೆಯನ್ನು ಕಲಿಸುತ್ತೆ. ಮುಂದುವರಿದ ಹೋಗ್ತಾರೆ.
ದೇವರನ್ನು ಹುಡುಕುವಂತ ಪ್ರಯತ್ನ ಮಾಡ್ತಾರೆ. ಕಷ್ಟ ಕಾಲಕ್ಕೆ ಬಂದಾಗ ಸ್ವಾಮಿ ಹೇಳ್ತಾರೆ ರಾಮಕೃಷ್ಣರನ್ನ, ನೀವು ಯಾಕೆ ನನ್ನ 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 ನನಗೋಸ್ಕರ ದೇವಿ ಬಳಿಯಲ್ಲಿ ಬೇಡಬಾರದು, ನನಗೋಸ್ಕರ ದೇವಿ ಕಾಳಿಕ ಮಾತೆಯಲ್ಲಿ ನೀವು ನನಗೋಸ್ಕರ ಬೇಡ್ಕೊಳ್ಳಿ ಎಂದು ರಾಮಕೃಷ್ಣ ಹೇಳ್ತಾರೆ. ನೀನೇ ಹೋಗಿ ಬೇಡ್ಕೊ. ಒಳಗಡೆಗೆ ಬಾಗಿಲ ಒಳಗಡೆ ಕುಳಿತಂತಹ ವಿವೇಕಾನಂದರು ದೇವರನ್ನ ಪ್ರಾರ್ಥನೆ ಮಾಡ್ತಾರೆ. ದೇವರನ್ನ ಪ್ರಾರ್ಥನೆ ಮಾಡಿ ದೇವರನ್ನ ಏನ್ ಕೇಳ್ಕೊಡ್ಬೇಕು ಅಂತ ಅವನಿಗೆ ವೈರಾಗ್ಯ ಬಿಟ್ಟರೆ ಬೇರೆ ಏನು ಕೇಳ್ಕೊಳ್ಳೋಕ್ಕಾಗಲೇ ಇಲ್ಲ. ಬೇರೆ ಏನೂ ಅವರಿಗೆ ಕೇಳ್ಕೊಳ್ಳೋಕ್ಕಾಗಲೇ ಇಲ್ಲ. ಅವ್ರು ಕೇಳ್ಕೊಳ್ಳೋದಿಷ್ಟೇ, ಶ್ರದ್ಧಾ ಮೇಧ ಯಶಪ್ರಜ್ಞಾ ವಿಜ್ಞಾನ ಬುದ್ಧಿ ಶ್ರೇಯಬಲಂ ಆಯುಷ್ಯಂ ತೇಜ ಆರೋಗ್ಯ ದೇವಿಯೇ ಪರಮೇಶ್ವರ ಶ್ಲೋಕಗಳಲ್ಲಿ ಉಲ್ಲೇಖ ಆಗ್ತದೆ. ನನಗೆ ಏನು ಕೊಡು, ಶ್ರದ್ಧೆಯನ್ನ ಕೊಡು, ಬುದ್ಧಿಯನ್ನು ಕೊಡು, ಯಶಪ್ರಜ್ಞೆಯನ್ನ ಕೊಡು, ಅಷ್ಟೇ. ನನಗೆ ಐಶ್ವರ್ಯ ಕೊಡು, ನನ್ನ ಕಷ್ಟಕಾಲಕ್ಕೆ ನಾನು ಸಹಾಯ ಮಾಡುತ್ತಿಲ್ಲ. ವಿವೇಕಾನಂದರು ಶ್ರದ್ಧಾ ಮೇಧ ಯಶಪ್ರಜ್ಞಾ ವಿಜ್ಞಾನ ಬುದ್ಧಿ ಶ್ರೇಯಬಲಂ ಆಯುಷ್ಯಂ ತೇಜ ಆರೋಗ್ಯ ದೇವಿಯೇ ಪರಮೇಶ್ವರ ಶ್ಲೋಕಗಳಲ್ಲಿ ಉಲ್ಲೇಖ ಆಗ್ತಾ ಇದೆ. ಅದನ್ನೇ ಕೇಳಿದ್ರು ವಿವೇಕಾನಂದರು ಕೇಳಿದೆ. ಹಾಗಾಗಿ ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವ ಅನ್ನುವಂಥದ್ದು ಸದಾ ಒಂದು ಸ್ಫೂರ್ತಿಯ ಸುಳಿಯಾಗಿದೆ. 1863ರಲ್ಲಿ ಜನಿಸಿ 1902ರಲ್ಲಿ ಹಸ್ತಂಗತವಾದಂತಹ ಚೇತನ. ಒಂದು ಮೊನ್ನೆ ತುಂಬಾ ಪ್ರಶ್ನೆ ಮೂಡುತ್ತದೆ. ತನ್ನ 20ನೇ ವರ್ಷದ ಅವಧಿಗೆ ಸರಿಸುಮಾರು ಗುರುಗಳನ್ನ ಭೇಟಿಯಾಗಿ ಕೇವಲ ಕೆಲವೇ ವರ್ಷಗಳು ರಾಮಕೃಷ್ಣರ ಶಿಷ್ಯರಾಗಿದ್ದರು. ನಾವಿವತ್ತು ಮಾತನಾಡುವಂತ ರಾಮಕೃಷ್ಣರಿಗೂ ಸ್ವಾಮಿ ವಿವೇಕಾನಂದರಿಗೂ ಯಾವ ರೀತಿಯ ಸಂಬಂಧ ಇದೆ? ಬಹುಶಃ ಅಷ್ಟೊಂದರಲ್ಲಿ ರಾಮಕೃಷ್ಣರು ಆ ಬೆಳಕಿನ ಜ್ವಾಲೆಗೋಸ್ಕರ ಕಾಯ್ತಾ ಇದ್ರ ಏನು ಅನ್ನುವುದು. ಸಣ್ಣ ಅವಧಿಯಲ್ಲಿ ಶಿಷ್ಯನಾಗಿ ಆ ರಾಮಕೃಷ್ಣರಿಂದ ಪ್ರಭಾವಿತರಾಗಿ ಅವರ ಇಡೀ ಜೀವನವನ್ನ ಜಗತ್ತಿಗೆ ಪರಿಚಯಿಸಲಿಕ್ಕೆ ಸಾಧ್ಯ ಆಯಿತಲ್ಲ ಅಂತಹ ಮಹಾನ್ ಚೇತನ ಸ್ವಾಮಿ ವಿವೇಕಾನಂದರು. 1803ರಲ್ಲಿ ಜನಿಸಿ 1902ರಲ್ಲಿ ಹಸ್ತಾಂತರನಾದಂತಹ ಸ್ವಾಮಿ ವಿವೇಕಾನಂದರನ್ನ ನೋಡಿದಾಗ ನೆನಪಾಗುವುದು ಒಂದೇ ಮಾತು, ಮುಹೂರ್ತಂ ಜ್ವಲಿತ ಶ್ರೇಯರ ನಾಲ್ಕು ಬಹುಮಾನಿ ಮುಂಚಿರರ. ಚಿರಕಾಲ ಹೊಗೆಯಾಡುವುದಕ್ಕಿಂತ ಕ್ಷಣಕಾಲ ಜ್ವಲಿಸಿ ಮರೆಯಾಗುವುದೇನೆ. ಭಗವದ್ಗೀತೆಯಲ್ಲಿ ಉಲ್ಲೇಖ ಆಗ್ತದೆ, ಮುಹೂರ್ತಂ ಜ್ವಲಿತ ಶ್ರೇಯರ ನಾಲ್ಕು ಬಹುಮಾನಿ ಮುಂಚಿರರ. ಚಿರಕಾಲ ಹೊಗೆಯಾಡುವುದಕ್ಕಿಂತ ಕ್ಷಣಕಾಲ ಜ್ವಲಿಸಿ ಮರೆಯಾಗುವುದೇ. ಸೋದರ ನಿವೇದಿತ ಇದನ್ನೇ ಉಲ್ಲೇಖ ಮಾಡ್ತಾ ಇದ್ದಾರೆ. ಆ ವಿಶ್ವಧರ್ಮ ಸಮ್ಮೇಳನದಲ್ಲಿ ಅವರು ಮಾಡಿದಂತಹ ಉಪನ್ಯಾಸದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಹಿಂದೂಗಳ ಧಾರ್ಮಿಕ ಭಾವನೆಯ ಕುರಿತು ಮಾತನಾಡಲು ಆರಂಭಿಸಿದಂತಹ ಸ್ವಾಮೀಜಿ ಸಮಾಪ್ತಿಗೊಳಿಸಿದಾಗ ಅಲ್ಲಿ ಇಡೀ ಒಂದು ಧರ್ಮವೇ ಸೃಷ್ಟಿಯಾಗಿದೆ. ಬೇರೇನೂ ಹೇಳಿಲ್ಲ. ಹಿಂದೂ ಸಂಸ್ಕೃತಿಯ ಬಗ್ಗೆ ಅಲ್ಲಿ ಮಾತನಾಡಲಿಕ್ಕೆ ಹೊರಟಂತಹ ಸ್ವಾಮೀಜಿ ಸನಾತನ, ಯಾಕೆ ಸನಾತನ ಅಂತ ನಾನು ವಿದ್ಯಾರ್ಥಿಗಳಿಂದ ಉಲ್ಲೇಖ ಮಾಡ್ತೀನಿ. ಯಾಕೆ ಸನಾತನ ಧರ್ಮ ಅಂತ ಹೇಳ್ತಾರೆ? ಸನಾತನ ಅನ್ನುವಂಥದ್ದು ಅದು ಹುಟ್ಟು ಇಲ್ಲ, ಸಾವು ಇಲ್ಲ. ಅಯೋಧಿಕ ಅಂತ ನಾವು ಕರೀತೇವೆ ಅದನ್ನು. ಅಯೋಧಿಕ ಅಂದ್ರೆ ಏನು? ಅಯೋಧಿಕ ಅಂದ್ರೆ ಅದು ಎಲ್ಲಿಂದ ಬಂದಿಲ್ಲ ಅಂತ ಗೊತ್ತಿಲ್ಲ, ಅದಕ್ಕೆ ಅಂತ್ಯ ಎಲ್ಲಿದೆ ಅಂತ ಗೊತ್ತಿಲ್ಲ. ಭಾರತದ ಸನಾತನ ಸಂಸ್ಕೃತಿ ಆ ರೀತಿಯಾದಂಥದ್ದು. ಅದು ವೇದಗಳ ಮೂಲಕ, ಪುರಾಣಗಳ ಮೂಲಕ, ಭಗವದ್ಗೀತೆಯ ಮೂಲಕ ಸಾರ್ವಕಾಲಿಕವಾಗಿ ನಿರಂತರವಾಗಿ ಬೆಳೆದು ಬಂದಂತಹ ಒಂದು ಜೀವನ ಪದ್ಧತಿ ಅದು. ಹಾಗಾಗಿ ಅಂತಹ ಒಂದು ಜೀವನ ಪದ್ಧತಿಯನ್ನ ವಿಶ್ವಧರ್ಮ ಸಮ್ಮೇಳನದಲ್ಲಿ ಸ್ವಾಮೀಜಿ ಮಾತನಾಡಿದ್ರು 3 ನಿಮಿಷ, ಹೆಚ್ಚೇನು ಮಾತಾಡಲಿಲ್ಲ. ಆ 3 ನಿಮಿಷಗಳ ಕಾಲ ಸಹೋದರ ಸಹೋದರಿಯರೇ ಅಂತ ಆರಂಭ ಮಾಡಿದ್ರಂತ, ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ ಆ ಮಾತನಾಡಿ ಬೆಳಗಿಸಿದಂತಹ ಜ್ಯೋತಿ ಮಾತು ಮುಗಿಸಿದಾಗ ಒಂದು ಧರ್ಮ ಸೃಷ್ಟಿಯಾಗಿತ್ತು. ಸೋದರ ನಿವೇದಿತ ಹೇಳುವಂತಹ ಮಾತು ಅನ್ನೋದು ಧರ್ಮ ಸೃಷ್ಟಿಯಾಗಿತ್ತು. ಹೇಳುವುದಾದ್ರೆ ಸ್ವಾಮೀಜಿ ಮುಟ್ಟಿದಂತಹ ಕ್ಷೇತ್ರಗಳು, ಅದು ಧರ್ಮ ಇರಬಹುದು, ಅದು ಶಿಕ್ಷಣ ಇರಬಹುದು, ಅದು ಭಾವನಾ ಸಂಘರ್ಷಗಳಿರಬಹುದು, ವ್ಯಕ್ತಿತ್ವ ವಿಕಸನ ಇರಬಹುದು, ಇತಿಹಾಸ ಇರಬಹುದು, ಸೇವೆ ಇರಬಹುದು, ಜ್ಞಾನ ಇರಬಹುದು, ಯೋಗ ಇರಬಹುದು, ವಿಜ್ಞಾನ ಅಂದಾಗ ಮತ್ತೆ ನೆನಪಾಗ್ತದೆ. ಇವತ್ತು ನಾವು ಟಾಟಾ ಅವರ ಬಗ್ಗೆ ನೆನಪಿಸಿಕೊಳ್ತೇವೆ. ಇವತ್ತು ವಿಜ್ಞಾನ ಭಾರತದಲ್ಲಿ ಇವತ್ತು ವಿಜ್ಞಾನ ಇಷ್ಟೊಂದು ಸುಸಂಸ್ಕೃತವಾಗಿ ಸಂಶೋಧನಾ ಕ್ಷೇತ್ರವಾಗಿ ನಿಲ್ಲಕ್ಕೆ ಸಾಧ್ಯ ಆಗಿದೆ ಅಂತಾದ್ರೆ ಇದೆ. ಬೆಂಗಳೂರಿನಲ್ಲಿ ಇರುವಂತಹ ಏನು ವಿಜ್ಞಾನ ಸಂಸ್ಥೆ ಇದೆಯಲ್ಲ, ನಾವು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಹೇಳ್ತೇವೆ. ಇದರ ಮೂಲಕ್ಕೆ ಕಾರಣ ಆದಂತಹ
ಹೋದ್ರು ಸ್ವಾಮಿ ವಿವೇಕಾನಂದ. ಪಡಗಿನಲ್ಲಿ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಯಾರಿಗೆ ಕಾಟ ಅವ್ರ ಬಗ್ಗೆ ಮಾತುಕತೆ ಆಗ್ತದೆ, ಏನೋ ಒಂದು ಮಾಡ್ಬೇಕು ಸ್ವಾಮಿ ವಿವೇಕಾನಂದ. ಹಾಗಾಗಿ ಅವರು ಮುಂತಾದ ಕ್ಷೇತ್ರಗಳಿಂದ ತರ್ಕದ ಮನಸ್ಸುಗಳಿಂದ, ಹಾಗಾಗಿಯೇ ಸ್ವಾಮಿ ವಿವೇಕಾನಂದರು ಸದಾ ಒಂದು ಚಿರಚಿರ ಸ್ಫೂರ್ತಿಯಾಗಿ ನಮ್ಮ ಮುಂದೆ ಇದ್ದಾರೆ. ಬಹುಶಃ ಕೊನೆಯದಾಗಿ ಒಂದು ಮಾತನ್ನು ಹೇಳ್ತಾ ಕೊಟ್ಟಿರುವಂತಹ ಅವಧಿ ಮುಕ್ತಾಯ ಆಗ್ತಾ ಇದೆ ಅಂತ ಅನ್ಕೊಳ್ತೇನೆ. ಸ್ವಾಮೀಜಿಯವರು ಚಿಕಾಗೋ ಧರ್ಮ ಸಮ್ಮೇಳನವನ್ನ ಮುಗಿಸಿ ಭಾರತಕ್ಕೆ ಬಂದಾಗ ಅವರು ತುಂಬಾ ಜನ ಹೇಳ್ತಾರೆ, ಇಲ್ಲಿಯ ಮಣ್ಣನ್ನ ಅವರು ಮುಟ್ಕೊಂಡು ತಲೆಗೆ ಎತ್ಕೊಂಡ್ರು, ನೆಲದಲ್ಲಿ ಕೂತ್ಕೊಂಡ್ರು ಎಲ್ಲ ಹೇಳ್ತಾರೆ. ಅಕ್ಕದೇವ ಲಕ್ಷ್ಮಣನಿಗೆ ಒಂದಾಗಿ ಆಯ್ತಂತೆ ಅಲ್ವಾ, ಅಪಿ ಸ್ವರ್ಣ ಮೈಲಿ ಅಂತ ನಮೋ ಲಕ್ಷ್ಮಣ ರೇಖೆ ಜನನೀ ಜನ್ಮ ಭೂಮಿಷ್ಠ ಸ್ವರ್ಗಾದಕ್ಕೆ ವೇದಿಸಿ. ಅದ್ಭುತವಾದಂತಹ ಲಂಕೆಯನ್ನ, ಸ್ವರ್ಣಮಯ ಲಂಕೆಯನ್ನ ನೋಡಿದಾಗ ಯಾರಿಗಾದ್ರೂ ಕೂಡ ಆಶೆ ಆಗದೆ. ಆ ಸಂದರ್ಭದಲ್ಲಿ ಯಾರು ನೋಡಿದ್ರು ಕೂಡ ಯಾರೇ ಆದರೂ ಕೂಡ ರಾಮನ ಹಸನಾಗಿದ್ದಾನೆ, ಈ ರಾಮ ವಿಭೀಷಣ ಹೇಳ್ತಾನೆ ನೀನೇ ಬೇಕೋ ಇಲ್ಲಿ ಕುತ್ಕೊಂಡ್ಬಿಡು ಲಂಕೆಯಲ್ಲಿ ನೀನೇ ಇರು. ಆ ಸಂದರ್ಭದಲ್ಲಿ ಯಾರಿಗಾದ್ರೂ ಕೂಡ ಆಶೆ ಆಗ್ಬೋದಂತೆ. ಆದ್ರೆ ರಾಮ ಹೇಳ್ತಾನಂತೆ ಸ್ವರ್ಗಾದಕ್ಕೆ ವೇದಿಸಿ. ಮಾತೃಭೂಮಿಗಿಂತಹ ಶ್ರೇಷ್ಠವಾದಂತಹ ಜಾಗ ನಮಗೆ ಎಲ್ಲೂ ಇಲ್ಲ. ಸ್ವಾಮಿ ಮಾಡಿದ್ದೆ ಸ್ವಾಮೀಜಿ ಮಾಡಿದ್ರು ಅದನ್ನೇ. ರಾಷ್ಟ್ರಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ನನಗೆ ನನ್ನ ಜನ್ಮಭೂಮಿ 3 ವರ್ಷಗಳ ಕಾಲ ಅಲ್ಲಿ ತಿರುಗಿರ್ಬೋದು, ಆದರೆ ನನ್ನ ಜನ್ಮಭೂಮಿ ಹುಚ್ಚುತನ ಅಲ್ಲ, ಅದು ನನಗೆ ಈ ನಾಡಿನ ಮೇಲೆ, ನನ್ನ ನೆಲದ ಮೇಲೆ ಇರುವಂತಹ ಇದನ್ನ ಮೇಲೆ ಒಬ್ಬರು ಇಂಟರ್ವ್ಯೂ ಮಾಡ್ತಾರೆ. ಸ್ವಾಮೀಜಿ ಹತ್ರ ಇಂಟರ್ವ್ಯೂ ಮಾಡ್ತಾ ಅವ್ರು ಕೇಳ್ತಾರಂತೆ, ಸ್ವಾಮೀಜಿ ನೀವು ಈಗ ಪಾಶ್ಚಾತ್ಯ ದೇಶಕ್ಕೆ ಹೋಗಿ ನೀವು ಈ ರೀತಿ ಅವರಿಗೆ ಭಾಷಣವನ್ನ ಕೊಟ್ಟಿದ್ದೀರಿ, ನಿಮ್ಗೆ ಏನ್ ಅನಿಸ್ತಾರೆ ಅನ್ನೋದಾದ್ರೆ ಸ್ವಾಮೀಜಿ ಚೆನ್ನಾಗಿ ಅವ್ರು ಯಾವತ್ತೂ ದ್ವೇಷಿಸಿದವರಲ್ಲ. ಅವ್ರು ಹೇಳ್ತಾರಂತೆ, ಪಾಶ್ಚಾತ್ಯ ದೇಶಗಳಲ್ಲಿ ಇರುವಂತಹ ತಂತ್ರಜ್ಞಾನವನ್ನ ಅಲ್ಲಿರುವಂತಹ ವಿಜ್ಞಾನವನ್ನ ನೀವು ತೆಗೆದುಕೊಂಡು ಬನ್ನಿ, ನಿಮ್ಮಲ್ಲಿ ಇರುವಂತಹ ಆಧ್ಯಾತ್ಮಿಕ ಶಕ್ತಿಯನ್ನ ಜಗತ್ತಿಗೆ ಇದು ಸ್ವಾಮಿ ನಾನು ಆಗ್ಲೇ ಉಲ್ಲೇಖ ಮಾಡಿದ್ದೆ. ಅಲ್ಲಿಗೆ ಮತ್ತೆ ಮುಕ್ತಾಯ ಮಾಡ್ತೇನೆ. ನಿಮ್ಮೊಳಗಡೆ ಏನು ಅಧಿಕವಾಗಿದೆಯೋ ಅದನ್ನು ಮಾತ್ರ ನೀವು ಕೊಡಬಾರದು. ಎಲ್ಲ ಕಡೆಯಿಂದ ಆದ್ರೆ ನಿಮ್ಮೊಳಗಡೆ ಏನನ್ನ ಬಿತ್ತುತ್ತೀಯೋ ಅದನ್ನು ಮಾತ್ರ ನೀವು ಕೊಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಸ್ವಾಮಿ ವಿವೇಕಾನಂದರು ಸದಾ ನಮ್ಮೊಳಗಡೆ ಒಂದು ಬದಲಾವಣೆ ಬರಬಹುದಾದ್ರೆ ಅದು ಸ್ವಾಮಿಯ ಜೀವನ. ವಿವೇಕವಾಣಿಯ ಅದ್ಭುತವಾದಂತಹ ಕಾರ್ಯಕ್ರಮಗಳು ಸರಣಿ ಮಾಡುವಿಕೆಯ ಮೂಲಕ ನಮ್ಮೊಳಗಡೆ ಒಂದಿಷ್ಟು ವಿಮರ್ಶೆಗೆ ಮಾಡಿಕೊಳ್ತಾ ಇರುವಂತಹ ಎಲ್ಲ ಆಯೋಜಕರಿಗೆ ನಮಸ್ಕಾರ ವಂದಿಸ್ತಾ ಸ್ವಾಮಿ ವಿವೇಕಾನಂದರು ಹೇಳಿದಂತೆ ಸೇವೆಯೇ ಧರ್ಮ. ದೇವರ ದೇಸಾಯಿಯು ಬರೇ ಮಾತನ್ನು ಹೇಳ್ತಾರೆ, ಎನ್ನ ದೇಹದ ರೂಪಿ ತೂದಿ ಬಿದ್ದು ಗಾಳಿಯಲ್ಲಿ ಹೋಗಿ ಬೀಳಲಿ ಬಂದ ಬೆಳೆಯುವಲ್ಲಿ ಬೂದಿ ಗೊಬ್ಬರ ಪಡೆದು ತೆನೆಯೊಡೆದು ಪಡೆಯುವ ಬರೆ ತುಂಬು ಸಾರ್ಥಕವಾಯಿತು ಸಾಲಿನಲ್ಲಿ. ನನ್ನ ಬದುಕು ಆ ರೀತಿಯ ಸಾರ್ಥಕ್ಯದ ಬದುಕು ಆಗಲಿ ಅಂತ ಹೇಳ್ತಾ ಆ